Observe silence. Good morning, ladies and gentlemen. On behalf of Kavyalaya Publishers, I, Colonel C.K. Sheshadri, welcome you all to this book release function. Today, we are releasing two books. The first one is the English translation of DVG's most popular Mankuthimmana Kagga. And the second book is Spiritual Garden for the Soul. These two books are being released today. We start the function with invocation by Shweta. Shweta? ಕುವೆಂಪುರವರ ತಾಯಿಯ ಮಡಿಲು ಕವನದಿಂದ ಆರಂಭಿಸ್ತೇನೆ. ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಇರುಳು ಬರೆ ಮಲಗುವೆನು ನನ್ನ ಮಡಿಲಿನಲ್ಲಿ, ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಇರುಳು ಬರೆ ಮಲಗುವೆನು ನನ್ನ ಮಡಿಲಿನಲ್ಲಿ, ನಿನ್ನ ಬೆಚ್ಚಗೆ ಎದೆಯ ಸಜ್ಜೆಯಲ್ಲಿ ಸೋದೆಯುಂಡು, ನಿನ್ನ ಬೆಚ್ಚಗೆ ಎದೆಯ ಸಜ್ಜೆಯಲ್ಲಿ ಸೋದೆಯುಂಡು, ನಿನ್ನ ಜೋಗುಳದುಲಿಗೆ ಮುಚ್ಚುವೆನು, ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಇರುಳು ಬರೆ ಮಲಗುವೆನು ನಿನ್ನ ಮಡಿಲಿನಲ್ಲಿ, ದಿನದ ಲೀಲೆಯ ಮರೆವೆ ಬಿಸಿಲು ದಣಿವನು ಮರೆವೆ, ದಿನದ ಲೀಲೆಯ ಮರೆವೆ ಬಿಸಿಲು ದಣಿವನು ಮರೆವೆ, ಭೂಮಿ ಆಕಾಶಗಳ ಎಲ್ಲ ಮರೆಯುವೆನು, ಭೂಮಿ ಆಕಾಶಗಳ ಎಲ್ಲ ಮರೆಯುವೆನು, ಕೆಳೆ ಹಗೆಗಳೆಂಬುವನು ಸೋಲು ಗೆಲುವುಗಳನ್ನು, ಕೆಳೆ ಹಗೆಗಳೆಂಬುವನು ಸೋಲು ಗೆಲುವುಗಳನ್ನು, ನಿನ್ನ ಮಡಿಲಿನ ನಿದ್ದೆ ನುಂಗಿ ನೊಣೆಯುವುದು, ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಹಗಲೆಲ್ಲ ಧೂಳಿನಲ್ಲಿ ಗೊಂಬೆಯಾಟವನಾಡಿ, ಇರುಳು ಬರೆ ಮಲಗುವೆನು ನಿನ್ನ ಮಡಿಲಿನಲ್ಲಿ. ಟಾಗೂರರ 150ನೇ ವರ್ಷದ ನೆನಪಿಗೆ ಬೇಂದ್ರೆಯವರ ಗುರುದೇವ ಅನ್ನುವ ಪದ್ಯ. ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ಹಂಗ ಹಾಡಾಕ ನಿನ್ಹಂಗ ಆಡಾಕ ಪಡೆದು ಬಂದವ ಬೇಕೋ ಗುರುದೇವ, ನಿನ್ಹಂಗ ಆಡಾಕ ನಿನ್ಹಂಗ ಆಡಾಕ ಪಡೆದು ಬಂದವ ಬೇಕೋ ಗುರುದೇವಾ, ಮಕ್ಕಳಾಗಿ ಆಡಿದಿ ಹಕ್ಕಾಗಿ ಹಾಡಿದಿ ಚಿಕ್ಕಾಗಿ ನೋಡಿದಿ ಗುರುದೇವಾ, ಮಕ್ಕಳಾಗಿ ಆಡಿದಿ ಹಕ್ಕಾಗಿ ಹಾಡಿದಿ ಚಿಕ್ಕಾಗಿ ನೋಡಿದಿ ಗುರುದೇವಾ, ಬಳ್ಯಾಗ ಕುಣಿದಿದಿ ಬೆಳಕಿನ್ಯಾಗ ತಣಿದಿದಿ, ಬಳ್ಯಾಗ ಕುಣಿದಿದಿ ಬೆಳಕಿನ್ಯಾಗ ತಣಿದಿದಿ, ಹೂವಾಗಿ ಅರಳಿದಿ ಗುರುದೇವಾ, ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ಹಂಗ ಹಾಡಾಕ ನಿನ್ಹಂಗ ಆಡಾಕ ಪಡೆದು ಬಂದವ ಬೇಕೋ ಗುರುದೇವಾ, ಬೆಳೆಯಾಗಿ ಸಾಡಿದಿ ಗಾಳ್ಯಗ ಬೀಸಾಡಿದಿ ಮಳೆಯಗ ಕೂಸಾಡಿದಿ ಗುರುದೇವಾ,
ಸಾಡಿದಿ ಗುರುದೇವ, ಬಿಸಿಲನ್ನು ಉಂಡಿದಿ ಬೆಳದಿಂಗಳ ಕಂಡಿದಿ, ಬಿಸಿಲನ್ನು ಉಂಡಿದಿ ಬೆಳದಿಂಗಳ ಕಂಡಿದಿ, ಚಳಿ ಮುದ್ದು ಕೊಂಡಿದಿ ಗುರುದೇವ. ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ಹಂಗ ಆಡಾಕ ನಿನ್ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮೂಡಲಕ ಮೂಡಿದಿ ಪಡುವಲಕ ಓಡಿದಿ ದಿಕ್ಕೆಲ್ಲ ಕೂಡಿದಿ ಗುರುದೇವ, ಮೂಡಲಕ ಮೂಡಿದಿ ಪಡುವಲಕ ಓಡಿದಿ ದಿಕ್ಕೆಲ್ಲ ಕೂಡಿದಿ ಗುರುದೇವ. ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ, ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ, ದುಡಿದು ಸಣ್ಣಾದೀನಿ ಗುರುದೇವ. ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ಹಂಗ ಆಡಾಕ ನಿನ್ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ, ಪಡೆದು ಬಂದವ ಬೇಕೋ ಗುರುದೇವ, ಪಡೆದು ಬಂದವ ಬೇಕೋ ಗುರುದೇವ. ವಂದನೆಗಳು. Now the welcome speech and introduction. It gives me great pleasure to welcome and introduce the speakers. Our chief guest today, Shri V.N. Subba. He is the ex-chairman of Karnataka Media Academy and is a renowned journalist. He is well read and is very keen in Kannada and English literature. He will be releasing the books. On behalf of Kavyalaya Publishers, I now request my brother Mr. Chidambaram Kudli Krishnamurthy to honor the chief guest. I have the pleasure of introducing Shri Pavagada Prakash Rao, who will review the book Kagga in English. Of course, he needs no introduction. He is very popular amongst Kannadigas throughout Karnataka through Satya Darshana. In fact, Satya Darshanada Kyati Pavagada Prakash Rao antane avara hesaru. It is a TV serial program on Chandana. This serial started back in 2003 and has already completed 400 episodes. He has thorough knowledge in Hindu customs, traditions and religion, and in Vedas, Upanishads and Puranas. He is a gold medalist in MA in Kannada language and literature. He is the first person to get LLB in Kannada. He wrote in Kannada. Kannada LLB. He started his career as a Kannada teacher and continued in this profession for 17 years. Since 2003, he has been a well-known public speaker and is involved in giving discourses on several religious, philosophical and socially relevant topics. Shri Pavagada Prakash Rao has written a number of books and has brought out a number of CDs and cassettes, the most famous being Yathartha Ramayana. He can recite the entire Bhagavad Gita without referring to the book. He is a recipient of many awards, the latest being the Aryabhata in 2007. We are fortunate to have him with us today. ಇದು ಬಹಳ ಕಿರು ಪರಿಚಯ, ಯಾಕೆಂದರೆ ಅವ್ರ ಬಗ್ಗೆ ಮಾತಾಡಿದ್ರೆ ಅದೇ ಒಂದು ಇದಾಗುತ್ತೆ. ಬಟ್ ವಿ ಆರ್ ಆಲ್ ಕೀನ್ ಟು ಹಿಯರ್ ಹಿಮ್. ಆನ್ ಬಿಹಾಫ್ ಆಫ್ ಕಾವ್ಯಾಲಯ ಪಬ್ಲಿಷರ್ಸ್, ಐ ವಿಲ್ ಬಿ ಪ್ರೆಸೆಂಟಿಂಗ್ ಆ್ಯಂಡ್ ಆನರಿಂಗ್ ಹಿಮ್. I have the pleasure of introducing Shri K. Srinivas, who will review the book Spiritual Garden for the Soul. He is retired Chief Manager of State Bank of Mysore. He is keen in English and Kannada literature and is very well read. He has read large number of books, all the books of DVG. He has studied Krishna Yajurveda and can do full chanting. On behalf of Kavyalaya Publishers, I now request my brother Chidambaram Kudli Krishnamurthy to honor him. Okay. Dhruv Narayan, please, Bunny. Please on.
author of The Spiritual Garden for the Soul. I request my brother to honor him. I request Shri Pavagada Prakash Rao to honor you. Honor my Shri D. Sheshgi Rao, he is late D. Sheshgi Rao. Now I request my sister Vasanta Lakshmi to honor his daughter Meenakshi Raja. Chandrasekhar and his wife Sandhya Chandrasekhar, they would like to honor the chief guest and Shri Pavagada Prakash Rao. Please. ಬನ್ನಿ ಚಂದ್ರಶೇಖರ್ ಅವರೇ. ಇಲ್ಲಮ್ಮ, ಏನು ಹೇಳಿ, ಟೈಮ್ ಭಾಳ ಕಡಿಮೆ ಇದೆ, ದಯವಿಟ್ಟು ಏನಿದ್ರು ಆಮೇಲೆ ಇಟ್ಕೊಳ್ಳೋಣ. ಯಾಕೆಂದರೆ ದಯವಿಟ್ಟು ಕ್ಷಮಿಸಬೇಕು, ಇವರು ಪಾವಗಡ ಪ್ರಕಾಶ್ ಅವರಿಗೆ ಭಾಳ ಕಾರ್ಯಕ್ರಮಗಳುಂಟು, ನಿಮಗೆಲ್ಲ ತಿಳಿದಿರೋ ಹಂಗೆ. ಅವ್ರಾದ ತಕ್ಷಣವೇ 12 ಗಂಟೆಗೆ ಬೇರೆ ಕಡೆ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ದಯವಿಟ್ಟು ಕ್ಷಮಿಸ್ಬೇಕು, ಏನಿದ್ರು ಆಮೇಲೆ ನೋಡೋಣ. Now, book release by chief guest and Shri Pavagada Prakash Rao. ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಸನ್ಮಾನ್ಯ ಶೇಷಾದ್ರಿಯವರು ನನ್ನ ಹತ್ರ ಮಾತನಾಡಿದಾಗ ನಾನು ಹೇಳಿದೆ, ನಾನು ಆಂಗ್ಲ ಭಾಷೆಯಲ್ಲಿ ಮಾತಾಡೋದಿಲ್ಲ ಅಂತ. ಅವರಿಗೆ ನಾನು 24 ಗಂಟೆಗಳ ಅವಕಾಶವೂ ಕೊಟ್ಟೆ. ಬಹುಶಃ ನನ್ನ ಹೆಸರು ಕಿತ್ತಾಕಿ ಇನ್ಯಾರಾದರೂ ಆಂಗ್ಲ ಪ್ರಭೃತಿಗಳ ಹತ್ರ ಮಾತಾಡಿಸ್ಲಿ ಅಂತ. ಆದರೆ ಅವರು ಒಳ್ಳೆ ಪುಟ್ಟು ಹಿಡಿದ ತ್ರಿವಿಕ್ರಮನ ಹಾಗೆ ಇಲ್ಲ ಈ ಬಿಳಿಗಡ್ಡವೇ ಮಾತಾಡಬೇಕು ಅಂತ ನಿರ್ಣಯ ಮಾಡಿಬಿಟ್ರು. ಹೀಗಾಗಿ ನಾನು ನಿಂತುಕೊಂಡಿದ್ದೀನಿ. ಆಂಗ್ಲ ಭಾಷೆಯ ಉಪನ್ಯಾಸವನ್ನು ಯಾರಾದರೂ ಕೇಳಬೇಕು ಅನ್ನುವ ನಿರೀಕ್ಷೆ ಇದ್ದರೆ ದಯಮಾಡಿ ಕ್ಷಮಿಸಿ, ನಿಮಗೆ ನಿರಾಶೆಯಾಗಿದೆ. ಕಗ್ಗದ ಬಗ್ಗೆ ಮಾತಾಡೋಕ್ಕೆ ನನಗೆ ಯಾವ ಯೋಗ್ಯತೆ ಇದೆ ಸ್ವಾಮಿ? ಅದು ದ ರಾ ಬೇಂದ್ರೆಯವರು ಒಂದು ಸಲ ಮಾತಾಡ್ತಾರೆ, ಗುಂಡಪ್ಪನವರನ್ನು ಸ್ಮರಿಸಿಕೊಂಡು, ದಿವಿಜರಲ್ಲವೇ ನಮ್ಮ DVG ಎಂಬುವರು, ದಿವಿಗೆ ಹೋದರೆ ಅವರ ಆಸ್ಥಾನವೇ ಸ್ವರ್ಗ. ಯಾರೇ ಅವರು ಸತ್ತೋಗ್ಬಿಟ್ಟು ಸ್ವರ್ಗಕ್ಕೆ ಹೋದರು ಅಂತ ಹೇಳಿದರೆ ನಿಮಗೆ? ದಿವಿಗೆ ಹೋದರೆ ಅವರ ಆಸ್ಥಾನವೇ ಸ್ವರ್ಗ. ಅವರಿದ್ರಲ್ಲಪ್ಪ ಇಲ್ಲಿ, ಅವರಿದ್ದು ನಮ್ಮ ಜೊತೆಗೆಲ್ಲ ಮಾತಾಡಿದ್ರಲ್ಲ, ಅವರೇ ಇಂದ್ರ, ಇದೇ ಸ್ವರ್ಗ ಆಗಿತ್ತದು. ದಿನದ ಮಾತೇ ಮಂತ್ರ, ಋಷಿಗಳಿಗೆ ಯಾವ ವರ್ಗ, ದಿಗ್ಗಜದ ತಗ್ಗನ್ನು ತುಂಬುವವರು ಯಾರಿನ್. ದ ರಾ ಬೇಂದ್ರೆ ಹೇಳ್ತಾ ಇದ್ದಾರೆ ಸ್ವಾಮಿ, ಈ ಬಡಪಾಯಿ ಪ್ರಕಾಶ್ ರವಲ್ಲ ಮಾತು ಹೇಳ್ತಾ ಇರೋದು. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ದ ರಾ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ, ದಿಗ್ಗಜದ ತಗ್ಗನ್ನು ಯಾರಿನ್ನೂ ತುಂಬುವರು, ದಿನದ ಮಾತೇ ಮಂತ್ರ. ಯಾಕ್ರಿ DV ಗುಂಡಪ್ಪನವ್ರನ್ನ ಯಾರೋ ಬ್ರಾಹ್ಮಣ ಅಂತಲೋ ಕರ್ನಾಟಕದವರು ಅಂತಲೋ ಯಾಕೆ ಗುರುತಿಸ್ತಾ ಇದ್ದೀರಿ ಅವರನ್ನ? ಋಷಿಗಳಿಗೆ ಯಾವ ವರ್ಗ? ಋಷಿ ಕಣಪ್ಪ ಆತ, ಅವರಿಗೆ ಯಾವ ವರ್ಗ ಇದೆ? ಒಂದೊಂದು ಗ್ರಂಥವೂ ಅವರ ಸ್ಮಾರಕಬಹುದು. ಆಮೇಲೆ ನೀವು ಏನೋ ಕಟ್ಟಿ ಸ್ಮಾರಕ ಮಾತಾಡೋ ಮಾತೇ ಇಲ್ಲ ಅವರದು. ಬೇರೆ ಜನ ಇರಬಹುದು, ಬೇರೆ ಜನ ಬರಬಹುದು. ಆ TV, ಆ ಯಮಕ, ಯಾರಿಗಿದೆ ಆ ಗಮಕ? ರುದ್ರಕ್ಕೂ ಭದ್ರಕ್ಕೂ ಅವರಿಗವರೇ ಚಮಕ. ಎಂಥ ಮಾತು! ಗುಂಡಪ್ಪನವ್ರ ಬಗ್ಗೆ ದ ರಾ ಬೇಂದ್ರೆಯವರ ಬಾಯಿನಲ್ಲಿ ಬಂತು ಅಂದರೆ, ಆಕೆ ಪ್ರಾರ್ಥನೆಯನ್ನು ಹೇಳಿದಾಗ ಕುವೆಂಪು ಅವರಿಂದ ದ ರಾ ಬೇಂದ್ರೆ ತಿರುಕೊಂಡ್ರು. ಆಕೆ ತಕ್ಷಣ ದ ರಾ ಬೇಂದ್ರೆ ಪ್ರಜ್ವಲಿಸಿಬಿಟ್ರು. ಆ ಹಾಡಿನಲ್ಲಿಯೇ ಆ ಹೋಗಾಯಿತು. ಬೇಂದ್ರೆಯವರಂತಹ ಮಹಾಕಪಿಮುಷ್ಟಿ ಬೇಂದ್ರೆ ಅಷ್ಟು ಸುಲಭವಾಗಿ ಒಪ್ಪರಲ್ಲ ಅವರು ಯಾರನ್ನು. ಅಂಥವರು ಗುಂಡಪ್ಪನವರಿಗೆ ಎಂಥ ಪದಪ್ರಯೋಗ ಮಾಡ್ತಾರೆ ರೀ. ದಿವಿಜರಲ್ಲವೇ ನಮ್ಮ DVG ಎಂಬುವರು. ಅವರು ದೇವತೆ ಕಣಯಾತ, ಅವರು ಋಷಿ ಕಣಪ್ಪ ಆತ. ಅವ್ರಿಗೆ ಸಮಾನ ಯಾರೇ ಇದ್ದಾರೆ? ಅದು ದಿಗ್ಗಜನಯ.
ದ.ರಾ ಬೇಂದ್ರೆಯವರು ಗುಂಡಪ್ಪನವರನ್ನು ಕಂಡಿದ್ದು ಹಾಗೆ. ಕುವೆಂಪು ಅವರದೊಂದು 4 ಸಾಲು ಅದರೊಳಗೂ ಮುದ್ರಣ ಮಾಡಿಬಿಟ್ಟಿದ್ದಾರೆ ಅವರು. ಕಗ್ಗದಂತಹ ಒಂದು ಪುಟಾಣಿ ಪುಸ್ತಕ. ಆ ಪುಸ್ತಕವನ್ನು ನೋಡಿದಾಗ ಅದರ ಯೋಗ್ಯತೆ ಗೊತ್ತಿಲ್ಲದೆ ಇರೋರು ಹೇಗೆ ಪ್ರತಿಕ್ರಿಯಿಸ್ತಾರೆ, ಅಥವಾ ಅದನ್ನು ನೋಡಿದ ಮೇಲೆ ಹೇಗೆ ಪ್ರತಿಕ್ರಿಯಿಸ್ತಾರೆ. ಕುವೆಂಪು ಅವರೇ ಹೇಳ್ಕೊಳ್ತಾರೆ, ಅಯ್ಯೋ ಕಗ್ಗನ ಅನ್ಕೊಂಬಿಟ್ಟೆ ನಾನು. ಹಸ್ತಕ್ಕೆ ಬರೇ ನಕ್ಕೆ ಕೊಟ್ಟರವರಿಗೆ ಆ ಪುಸ್ತಕನ, ನೋಡಿ ಸ್ವಾಮಿ ಅಂತ ಯೋಂದ್ರಂತವ್ರು. ಹಸ್ತಕ್ಕೆ ಬರೇ ನಕ್ಕೆ, ಓದುತ್ತಾ ಗಂಭೀರನಾದೆ. ಓದಲಿಕ್ಕೆ ಶುರು ಮಾಡಿದೆ. ಹೇಗೆ ಗಂಭೀರ ಆದೆ ನಾನು? ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಕೈನಲ್ಲಿ ಇದ್ದಂತಹ ಈ ಕಗ್ಗ ಹೀಗೆ ನಕ್ರಂತೆ ಮೊದಲು, ಏನ್ರಿ ಇದು ಪುಸ್ತಕ ಅಂತ ಓದೋಕ್ಕೆ ಶುರು ಮಾಡ್ತಾ ತಲೆ ಮೇಲೆ ಇಟ್ಕೊಂಡ್ಬಿಟ್ರು. ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲಿ ನಿನ್ನ. ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಕುವೆಂಪು ಅನ್ನುವ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕಗ್ಗಕ್ಕೆ ಶರಣಾಗತರಾಗಿಬಿಡ್ತಾರೆ. ವಿ ಸೀತಾರಾಮಯ್ಯನವರು ತಾವೆಲ್ಲ ನೋಡಿರ್ಬೇಕು. ಕುಬ್ಜ, ವಾಮನ, ಅವರ ಒಂದೊಂದು ವಿರಳು ಒಂದೊಂದು ದಿಕ್ಕು ತಿರ್ಕೊಂಡ್ಬಿಟ್ಟಿತ್ತು. ಲೇಖನಿಯೇ ಹಿಡಿಯೋಕ್ಕಾಗೋದಿಲ್ವೇನೋ ಅನ್ನತಕ್ಕಂಥ ಭ್ರಮೆ ಇತ್ತು ಎಲ್ರಿಗೂ. ಎಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು ಅವರು. ಕಗ್ಗ ಎಂದೆನಬಹುದೇ ನೀನೊರೆದ ವಚನಗಳ. ಗುಂಡಪ್ಪನವರಿಗೆ ಅವ್ರು ಹೇಳ್ತಾರೆ, ಕಗ್ಗ ಅಂತ ಯಾರಾದರೂ ಕರೀತಾರೇನ್ರಿ? ಎಂಥದ್ದದು ಬಗ್ಗಡದ ಬಾಳ. ಈ ನಮ್ಮ ಜೀವನ ಅನ್ನತಕ್ಕಂಥದ್ದು ಬಗ್ಗಡ ಇರ್ತದೆ. ತಿಳಿಯಾಗಿಸುತ್ತ ಬಸಿದು, ಈ ಬಗ್ಗಡದ ಬಾಳನ್ನು ತಿಳಿಯಾಗಿಸುತ್ತ ಬಸಿದು ಸಗ್ಗದಿಂದಿಳಿದ ಗಂಗೆಯ ತೆರದಿ ಹರಿಯುತಿಹ. ಎಂಥ ನುಡಿಯೇಯ ನಿಂದು, ಗಂಗೆಯಂತಹ ನುಡಿ ತಿಮ್ಮಪ್ಪ ನೀವು ಬರೆದಿ, ಗುಂಡಪ್ಪ ನೀವು ಬರೆದಿರ್ತಕ್ಕಂಥದ್ದು. ಹೇಗೆ ಬರೆದಿರಿ, ಯಾವ ದರ್ಶನ ಇಟ್ಕೊಂಡು ಬರೆದಿರಿ ಅದನ್ನು? ಇಹದ ನೆಲವನ್ನು ಮೆಟ್ಟಿ ಪರದ ಬಾನನು ಮುಟ್ಟಿ, ಇಲ್ಲಿಂದ ಅಲ್ಲಿ ತನಕ ಮುಟ್ಟಿಬಿಟ್ಟಿದ್ರಿ, ತ್ರಿವಿಕ್ರಮರಾಗಿಬಿಟ್ಟಿದ್ದೀರಿ ನೀವು. ಬರೀ ನೆಲದಲ್ಲಿ ನಿಂತಿಲ್ಲ ನೀವು. ಇಹದ ನೆಲವನ್ನು ಮೆಟ್ಟಿ ಅಂದರೆ ಏನು? ಈ ಇಡೀ ಲೌಕಿಕವನ್ನು ಮೆಟ್ಟಿ ನಿಂತ್ಕೊಂಡು ಬಿಟ್ಟಿದ್ದೀರಿ, ಬೆಳೆದು ಬಿಟ್ಟಿದ್ದೀರಿ. ಎಲ್ಲಿ ತನಕ ಬೆಳೆದಿದ್ದೀರಿ? ಪರದ ಬಾನನು ಮುಟ್ಟಿ. ಎರಡು ಮುಟ್ಟಿ ಏನೇ ಮಾಡ್ತಾ ಇದ್ದೀರಿ ನೀವು? ಇಹ ಪರ ಸಮನ್ವಯದ ದರ್ಶನವ ದರ್ಶಿಸಿದ ಬಹುಜಾಣನೀ ಮಂಕುತಿಮ್ಮ. ಈ ಸಮದರ್ಶಿತ್ವವನ್ನು, ಇಹ ಹಾಗೂ ಪರ ಅನ್ನತಕ್ಕಂಥದ್ದರ ಒಂದು ದರ್ಶನವನ್ನು ನೀನು ಕಂಡುಕೊಂಡ್ಬಿಟ್ಟಿದ್ದೀಯಾ. ಬಹಳ ಜಾಣ ಕಣಯ್ಯ ನೀನು, ಕವಿ ಕಣಯ್ಯ ನೀನು. ಅಷ್ಟು ಹೇಳ್ತಾ ವಿ ಸೀತಾರಾಮಯ್ಯರು ತಮ್ಮ ಕವನವನ್ನು ಮುಕ್ತಾಯ ಮಾಡ್ತಾರೆ. ಏನಂದ್ರಿ? ಎಂ ವಿ ಸೀತಾರಾಮಯ್ಯರು. ವಿಯನ್ನು ಈಗ ನಾನು ಮೊದಲು ಎಂ ವಿ ಇಂದಿದ್ದೆ ಅಂತ ಕಾಣುತ್ತೆ. ನೀವು ಬಹಳ ಒಳ್ಳೆಯ ಶ್ರೋತೃಗಳು, ಒಂದು ಅಕ್ಷರ ಬಿಟ್ಟು ಹೋಗಿದ್ದನ್ನು ಹಿಡಿದಿದ್ದೀರಿ. ಕೊನೆಗೆ ಅವರು ಹೇಳ್ತಾರೆ, ಪುಡುವಣದ ವಿಜ್ಞಾನ ಮೂಢಣ ಆತ್ಮಜ್ಞಾನ. ಪುಡುವಣದ ವಿಜ್ಞಾನ ಮೂಢಣ ಆತ್ಮಜ್ಞಾನ ಒಂದಾಗಿ ಸೇರಿಬಿಟ್ರೆ ಒಡಗೂಡೆ ವಿಶ್ವ ಕಲ್ಯಾಣ ಸಾಧನವು. ಪಿಡೀರಿ ಮಾರ್ಗಮಂ ಎಂದು ಉಪದೇಶಿಸ್ತಾನೆ ಬಂದುಬಿಟ್ಟಿದೆಯಲ್ಲಪ್ಪ ಗುಂಡಪ್ಪ ಇಡೀ ಜೀವನದಲ್ಲಿ. ಹಾಗಾಗಿ ನೀನೇನಾಗಿದೆಯಾ ಅಂದರೆ, ಪಡೆದೆ ನೀ ಗುರುಪದವ ಮಂಕುತಿಮ್ಮ. ಕೇವಲ 4 ವರ್ಷ ಚಿಕ್ಕವರವರಿಗೆ ಅವ್ರು ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಯಾರಾದರೂ ನಿಜವಾದ ಗುರು ಅಂತ ಇದ್ದರೆ ಅದು ಡಿ ವಿ ಗುಂಡಪ್ಪನವರೇ, ನೀವೇ ಗುರುಗಳು. ಪಡೆದೆ ನೀ ಗುರುಪದವ ಮಂಕುತಿಮ್ಮ. ಆತ್ಮೀಯರೇ, ಡಿ ವಿ ಗುಂಡಪ್ಪನವರ ಬಗ್ಗೆ ಇಂತಿಂಥ ಮಹಿಮರೆಲ್ಲ ಶರಣಾಗತರಾಗಿ ಬಿಟ್ಟಿದ್ದಾಗ ಈ ಬಡಪಾಯಿ ಪ್ರಕಾಶ್ ರವೀಂದ್ರ ಸ್ವಾಮಿ ಮಾತಾಡಬೇಕಾಗಿದೆ. ನನಗೆ ಯಾವ ಯೋಗ್ಯತೆಯೂ ಇಲ್ಲ. ಆದರೂ ಬಹುಶಃ ಅವರು ಮೃತರಾಗುವ 4-5 ವರ್ಷಗಳ ಹಿಂದೆ ಅಂತ ಕಾಣುತ್ತೆ. ನಾನು ಅವ್ರನ್ನ ಒಂದು ಸಲ ಭೇಟಿ ಮಾಡಿದ್ದೆ, ಡಿ ವಿ ಗುಂಡಪ್ಪನವ್ರನ್ನ.
ಆಗ ಭೇಟಿ ಮಾಡಿದಾಗಿನ ಪೂರ್ವ ಭಾಗವನ್ನು ಈಗ ಹೇಳ್ತೀನಿ, ಉತ್ತರ ಭಾಗವನ್ನು ಈ ಉಪನ್ಯಾಸದ ಮುಕ್ತಾಯದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲನೇ ಬಾರಿ ನಾನು ಬೆಂಗಳೂರಿಗೆ ಬಂದಿದ್ದವಾಗ, ಆ ಗಾಳಿ ಸ್ವಲ್ಪ ಜೋರ ಬರುತ್ತಾ ನನ್ನ ಮುಖಕ್ಕೆ? ನಮ್ಮನ್ನು ತುಮಕೂರಿನಿಂದ ಬಂದವನು ನಾನು ಅವಾಗ, ಅಲ್ಲಿ ಪದವಿ ಓದ್ತಾ ಇದ್ದೆ. ನಮ್ಮನ್ನು ಕರ್ಕೊಂಡು ಬಂದವರು ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕೇಳಿದರು. ಬಹುಶಃ ನನಗೆ 20-21 ವರ್ಷ ಆಗಿತ್ತು ಅಂತ ಕಾಣುತ್ತೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ನೀವು ಯಾರು ನೋಡಬೇಕು, ಏನು ನೋಡಬೇಕು ಅಂತ ಕೇಳಿದರು. ಯಾರ್ಯಾರು ಏನು ಹೇಳಿ, ನಾವು ಕೆಂಪು ತೋಟ ನೋಡಬೇಕು ಅಂತ ಕೆಲವರು ಹೇಳಿದರು, ಕೆಲವು ವಿಧಾನಸೌಧ ನೋಡಬೇಕು ಅಂತ ಹೇಳಿದರು. ನಾನು ಗುಂಡಪ್ಪನವ್ರನ್ನ ನೋಡಬೇಕು ಅಂತ ಹೇಳಿದೆ. ನಮಗೊಂಥರ ವಿಶೇಷವಾದ ಆಕರ್ಷಣೆ ಗುಂಡಪ್ಪನವರು ಅಂದರು. ಅವ್ರ ಮನೆಗೆ ಕರ್ಕೊಂಡು ಹೋದರು. ಈಗ ನಂಗೆ ಜ್ಞಾಪಕವೇ ಇಲ್ಲ ಎಲ್ಲಿತ್ತು ಆ ಮನೆ, ಯಾವಾಗ ಹೋಗಿದ್ವಿ ಏನು. ನಾನು ಹೋದಾಗ ಒಂದು ಈ ಬನಿಯನ್ನು ತೊಟ್ಕೊಂಡಿದ್ದಾರೆ ಮೊಂಡಾಗಿ, ಭಾರಿ ಆಕೃತಿ, ದಪ್ಪ ಕನ್ನಡಕ, ಕೈನಲ್ಲೊಂದು ಭೂತಗನ್ನಡಿ. ಆ ಭೂತಗನ್ನಡಿಯಲ್ಲಿ ನೋಡ್ತಾ ಏನೋ ಬರೀತಾ ಇದ್ದಾರೆ. ನಾವು 4-5 ಜನ ಹೋದ್ವಿ. ಮೊದಲೇ ಅವ್ರು ಹೇಳಿದರು ಕೂತ್ಕೊಳ್ಳಿ ಎಂದರು. ಸುಮಾರು ಒಂದು 5 ನಿಮಿಷ ಬರೀತಾನೆ ಇದ್ದಾರೆ. ಅವರು ಬರೆಯೋದು ನಿಲ್ಲಿಸಲಿಲ್ಲ. ನಾವೊಂದು 5 ನಿಮಿಷ ಕೂತ್ಕೊಂಡ್ವಿ. ನನಗೊಂಥರ ಅವರನ್ನು ನೋಡಿ ಒಳ್ಳೆಯ ಭೀಮನನ್ನೋ ಭೀಷ್ಮರನ್ನೋ ಯಾರನ್ನೋ ಆಚಾರ್ಯರನ್ನು ನೋಡೋದು ಹಾಗೆ. ಮತ್ತು ಸ್ವಲ್ಪ ಹೆದರಿಕೆಯೂ ಇತ್ತು ಅವ್ರನ್ನ ಕಂಡವಾಗ. ಏನು ಗೊತ್ತಿಲ್ಲದೆ ಇದ್ದರೂ ಅವ್ರ ಬಗ್ಗೆ ಕೇಳಿ ಇತ್ತು. ಆಮೇಲೆ ಅವ್ರು ಹೀಗೆ ನೋಡಿ ಕೇಳಿದ್ರು, ಏನು ಬಂದಿದ್ದೀರಿ ಎಂದ್ರಲ್ಲ, ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಸ್ವಲ್ಪ ಚರ್ಚಾ ಸ್ಪರ್ಧಿ ಬೇರೆ ಆಗಿದ್ದೆ, ಆದರೂ ಮಾತು ಬರ್ತಾ ಇರಲಿಲ್ಲ ಅವ್ರ ಹತ್ರ ಮಾತಾಡೋದಕ್ಕೆ. ಆಮೇಲೆ ಏನಪ್ಪ ಮಾತಾಡಬೇಕು ಅಂತಿದೀಯಾ ಅಂದರು. ನಾನು ಯಾವ ದೊಡ್ಡ ಮನುಷ್ಯ, ಅವ್ರ ಹತ್ರ ಹೇಳ್ತೀನಿ, ನಿಮ್ಮ ಹತ್ರ ಸ್ವಲ್ಪ ನಾನು ಅದ್ವೈತ ಮಾತಾಡಬೇಕಲ್ಲ ಅಂತಿದ್ದೀನಿ. ಅವರು ಹೇಳಿದರು. ಅವರು ಶ್ರೀಮತಿಯವ್ರನ್ನ ಕರೆದು ಉಪ್ಪಿಟ್ಟು ಕೊಡು ಅಂದರು. ಉಪ್ಪಿಟ್ಟು ಕೊಟ್ಟರು. ಅಯ್ಯ ಹುಡುಗ, ಆ ಉಪ್ಪಿಟ್ಟಿನಲ್ಲಿ ಕಡಲೆಬೇಳೆ ಇದೆ, ಅದನ್ನು ಅಗದು ಅದರ ಘಮಲನ್ನು ಅನುಭವಿಸಿ ಒಂದು 20 ವರ್ಷ ಹೋದ್ಮೇಲೆ ಅದ್ವೈತ ಮಾತಾಡಿದಂತೆ. ಇದು ಒಂದು ಅನುಭವ ನನಗೆ ಗುಂಡಪ್ಪನವರ ಸಮ್ಮುಖದಲ್ಲಿ ಆಗಿತ್ತು. ಆತ್ಮೀಯರೇ, ಬಹಳ ಅಸಮಾಧಾನದಿಂದ ಒಂದು ಮಾತನ್ನು ನಾನು ಹೇಳಬೇಕಾಗಿದೆ. ನಮ್ಮ ವಿಶ್ವವಿದ್ಯಾನಿಲಯಗಳು ಗೊತ್ತಿಲ್ಲ ಯಾಕೋ ಗುಂಡಪ್ಪನವ್ರನ್ನ ಬಿಟ್ಬಿಟ್ಟಿದ್ದಾರೆ. ಬೇಂದ್ರೆ ಅಂಥ, ಕುವೆಂಪು ಅಂತಹವರ ಕೃತಿಗಳನ್ನೆಲ್ಲ ಪಠ್ಯಕ್ಕಿಟ್ಟಿದ್ದಾರೆ. ನಾನು ಸುಮಾರೊಂದು 15-20 ವರ್ಷ ಪಾಠ ಮಾಡಿದ್ದೀನಿ ಕನ್ನಡ ಸಾಹಿತ್ಯ, ಅಥವಾ ನಾನು ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿಯೂ ಅಧ್ಯಯನ ಮಾಡಿದ್ದೇನೆ. ಆ ವಿಶ್ವವಿದ್ಯಾಲಯದ ಪ್ರಭೃತಿಗಳಿಗೋ ಪ್ರಾಧ್ಯಾಪಕರಿಗೋ ಗುಂಡಪ್ಪನವ್ರದ್ದು ಏನಾದರೂ ಇಡಬೇಕು ಅಂತ ಅನಿಸೇ ಇಲ್ಲ, ಇವತ್ತಿಗೂ ಇಲ್ಲ. ಸ್ನಾತಕೋತ್ತರ ಪದವಿಯಲ್ಲಾಗಲಿ ಅಥವಾ ಪದವಿ ಪೂರ್ವ ಪಠ್ಯಪುಸ್ತಕಗಳಲ್ಲಾಗಲಿ ಏನು ಗುಂಡಪ್ಪನವರ ಸಾಹಿತ್ಯ ಅವರ ಸಾಹಿತ್ಯ ಅಂತ ಅನಿಸೇ ಇಲ್ಲವೇ? ಯಾರ್ಯಾರದೋ ಇಟ್ಬಿಡ್ತಾರಲ್ರಿ. ಬೆಳಿಗ್ಗೆ ಮುದ್ರಣಾಗಿ ಸಂಜೆ ಮಾಯ ಆಗೋದೆಲ್ಲ ಬಂದುಬಿಡುತ್ತೆ ನಮ್ಮಲ್ಲಿ. ಜೀವನದಲ್ಲಿ ಸಿದ್ಧಾಂತಗಳೇ ಇಲ್ಲದೇ ಇರೋದೆಲ್ಲ ಬಂದುಬಿಡುತ್ತೆ. ಇಡೀ ಜೀವನದುದ್ದಕ್ಕೂ ತಾವೇನೋ ಎಡಪಂಥೀರು ಅಂತ ತೋರಿಸ್ಕೊಂಡು ಇದ್ದಕ್ಕಿದ್ದ ಹಾಗೆ ಕೃಷ್ಣನ ಭಕ್ತರಾಗಿರೋದೆಲ್ಲ ಬಂದುಬಿಡುತ್ತೆ. ಯಾರ್ಯಾರ್ದೋ ಬಂದುಬಿಡುತ್ತೆ ನಮ್ಮ ಪಠ್ಯಗಳಲ್ಲಿ. ಆದರೆ ಗುಂಡಪ್ಪನವರಂಥ ಒಬ್ಬ ಋಷಿಯ ಬಗ್ಗೆ, ಅವರ ಕೃತಿಯ ಬಗ್ಗೆ ಯಾಕೆ ನಮ್ಮ ಪಠ್ಯಪುಸ್ತಕಗಳು ಏನೋ ಅವ್ರನ್ನ ಅಸ್ಪೃಶ್ಯರನ್ನಾಗಿ ಮಾಡಿಬಿಟ್ಟಿದೆ? ಇರಲಿ, ಅವರು ಯಾರೇ ಹೇಗೆ ಮಾಡಲಿ, ಕಾವ್ಯಾಲಯದವರು ಗುಂಡಪ್ಪನವರ ಎಲ್ಲ ಪುಸ್ತಕಗಳನ್ನು ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ. ಸನ್ಮಾನ್ಯ ಶೇಷಾದ್ರಿಗಳು ಬರೆದಿರತಕ್ಕಂಥ ಉಪೋದ್ಘಾತದ ಕೆಲವು ಪುಟಗಳನ್ನು ನಾನು ಅಧ್ಯಯನ ಮಾಡಿದೆ. ಅದರಲ್ಲಿ ಕೂಡಲಿ ಚಿದಂಬರಂ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ವೈಶಾಲ್ಯತೆಯ ಬಗ್ಗೆ, ಅವರ ಸಾಹಸದ ಬಗ್ಗೆ, ಅವರ ತಪಸ್ಸಿನ ಬಗ್ಗೆ ಸವಿವರವನ್ನು ಕೊಟ್ಟಿದ್ದಾರೆ. ಹೇಳಿದ್ದೇ 1-2-3 ಕಡೆ ಹೇಳು ಇದ್ದಾರೆ ಅವರು, ಇರಲಿ. ಆದರೆ ಚಿದಂಬರಂ ಅವರ ವ್ಯಕ್ತಿತ್ವ ಈ ಪುಸ್ತಕದಲ್ಲಿ ನಮಗೆ ತುಂಬ ವ್ಯಾಪ್ತವಾಗಿ ಆಪ್ತವಾಗಿ ಕಾಣುತ್ತೆ. ಗುರು ರಾಮಸ್ವಾಮಿ ಅಯ್ಯಂಗಾರವರು ಅವರ ತಂದೆಯವರನ್ನು ಸಹಸ್ರ ಗ್ರಂಥ ಪುರುಷ ಅನ್ನತಕ್ಕಂಥ ಬಿರುದಿನಿಂದ ಗುರುತಿಸಿದ್ದಾರೆ. ಕೂಡಲಿ ಚಿದಂಬರಂ ಅವರ ಬಗ್ಗೆ ಓದ್ತಾ ಇದ್ದಾಗ ನನಗೆ 2 ದೃಶ್ಯಗಳ ನೆನಪಿಗೆ ಬಂತು. ಒಬ್ಬ ಬಸವಣ್ಣ, ಒಬ್ಬ ಕೃಷ್ಣದೇವರಾಯ. ಕೃಷ್ಣದೇವರಾಯರು ಸ್ವಯಂ ಕವಿಗಳು. ಆಮುಕ್ತಮಾಲ್ಯದ ಅನ್ನತಕ್ಕಂಥ ಗ್ರಂಥವನ್ನು ಬರೆದವರು. ತಿರುಪತಿಯ ಬೆಟ್ಟದಲ್ಲಿ ಅವರು ಮಲಗಿದ್ದಾಗ
ತಿಮ್ಮಪ್ಪ ಆತನ ಕನಸಿನಲ್ಲಿ ಬಂದು, ಯಾಕೆಯ್ಯ ಸಂಸ್ಕೃತದಲ್ಲಿ ಬರೀತಾ ಇದೆಯಾ, ತೆಲುಗಿನಲ್ಲಿ ಬರೀ ಅಂತ ಹೇಳಿದರು. ತೆನಿಗೆ ಯಾಕೆಯ್ಯ ಬರೀಬೇಕು ಅಂತ ತಿಮ್ಮಪ್ಪನ ಕೇಳಿದರೆ ತಿಮ್ಮಪ್ಪ ಉತ್ತರ ಹೇಳ್ದ ಅಂತಂತ ಹೇಳಿಕೊಂಡು, ದೆನುಗುದೆನ್ನ ಏಲ ದಿನುಗುವಲ್ಲ ಹುಂಡ ದೆನುಗುಕೊಂಡ ಎಲ್ಲ ನೃಪಲು ಎರುಗವೇ ಬಾಸಾಡಿ ದೇಶಭಾಷರುಲೋನ ದೆನುಗು ಲೆಸ್ಸ. ಆದ್ದರಿಂದ ತೆನುಗಿನಲ್ಲಿ ಬರೀ. ಕೃಷ್ಣದೇವರಾಯರು ತೆನುಗಿನಲ್ಲಿ ಬರೆದಿದ್ದಷ್ಟೇ ಅಲ್ಲ, ಅಲ್ಲಸಾನಿ ಪೆದ್ದನ, ನನ್ನ, ಮುಕ್ಕುತಿಮ್ಮನ, ನಮ್ಮ ರಾಮಕೃಷ್ಣ, ಸುಮಾರು ನವರತ್ನಗಳು ಅಂತ 7 ಜನ ಕವಿಗಳಿಗೆ ಆಶ್ರಯವನ್ನು ಕೊಟ್ಟು ಅವರ ಹತ್ರೆಲ್ಲ ಬರೆಸಿಬಿಟ್ರು. ಆ ಅಲ್ಲಸಾನಿ ಪೆದ್ದನ ಕನ್ನಡದ ಕವಿಯಾಗಿಬಿಟ್ಟ ಆತ. ಕನ್ನಡಂಬೆಟ್ಲು ಜೊಚ್ಚದು ಗಜಪತೀಂದ್ರ ತೆರಚು ನಿಲು ಕುಕ್ಕ ಸೊಚ್ಚುಟ ದ್ರೋಂಪ. ಇಡೀ ಕರ್ನಾಟಕದ ರಾಜಕಣೆಯ ಕೃಷ್ಣದೇವರಾಯ ಈ ಕರ್ನಾಟಕಕ್ಕೆ ಹೇಗೆ ಬರ್ತಾ ಇದೆಯಾ ಅಂತ ಗಜಪತೀಂದ್ರ ಅನ್ನತಕ್ಕಂಥ ಒಬ್ಬ ರಾಜ ಆಮೇಲೆ ಬಂದಾಗ ಗಲಾಟೆ ಮಾಡಿದಂಥ ಮಹಾನ್ ಕವಿ ಆತ. ಹಾಗೆ ಬಸವಣ್ಣ, ಆತನೂ ಸಾವಿರಾರು ವಚನಗಳನ್ನು ವಿರಚನೆ ಮಾಡಿಬಿಟ್ಟ. ಆದರೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದಿ ಅಲ್ಲಿನ ಅನೇಕ ಶರಣರುಗಳನ್ನೆಲ್ಲ ಸೇರಿಸಿ ಅಲ್ಲಮಪ್ರಭುವಿನಿಂದ ಆರಂಭ ಮಾಡಿಕೊಂಡು 100 ವಚನಕಾರರಿಂದ ವಚನಗಳ ಸಮೃದ್ಧ ಬೆಳೆಯನ್ನು ಬೆಳೆದುಬಿಟ್ಟೆ. ಶ್ರೀಕೃಷ್ಣದೇವರಾಯರು ಹೇಗೆ ನವಕವಿಗಳಿಗೆ ಆಶ್ರಯವನ್ನು ಕೊಟ್ಟು ಬಹುದೊಡ್ಡ ಪೋಷಕರಾಗಿ ಬಿಟ್ಟರೋ, ಹೇಗೆ ಬಸವಣ್ಣ ಸಾವಿರಾರು ವಚನಗಳ ಸೃಷ್ಟಿಗೆ ಕಾರಣವಾಗುವ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿಬಿಟ್ಟರೋ, ಹಾಗೆಯೇ ಕೂಡಲಿ ಚಿದಂಬರಂ ಅವರು ಕಾವ್ಯಾಲಯ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಸಾವಿರಾರು ಹೊತ್ತಿಗೆಗಳ ಸೃಷ್ಟಿಗೆ ಕಾರಣರಾಗಿಬಿಟ್ಟರು. ಹೀಗಾಗಿ ಕನ್ನಡಿಗರೆಲ್ಲ ಕಾವ್ಯಾಲಯಕ್ಕೆ ತನ್ಮೂಲಕ ಕೂಡಲಿ ಶೇಷಾದ್ರಿಗಳಿಗೆ, ಕೂಡಲಿ ಕೃಷ್ಣಮೂರ್ತಿಗಳಿಗೆ, ಇವರಿಗೆಲ್ಲ ಕೃತಜ್ಞರಾಗಿರಬೇಕು. ಹೌದಾ ಸ್ವಾಮಿ? ಇನ್ನು ಕಗ್ಗದ ಅನುವಾದದ ಬಗ್ಗೆ ನಾನು ಮಾತಾಡಬೇಕಾಗಿದೆ. ನಾನು ಶೇಷಾದ್ರಿಗಳಲ್ಲಿ ಅಲ್ಲಿಯೇ ಕೇಳಿದೆ, ಈಗಲೂ ನಿಮ್ಮ ಮುಂದೆ ಕೇಳಿಬಿಡ್ತೀನಿ, ಸ್ವಾಮಿ ನಾನು ಹೊಗಳಲೇಬೇಕಾ ಅಥವಾ ಏನಾದರೂ ಮಾತಾಡಬೇಕಾ? ನಿಜವಾಗಿ ಏನಂದ್ರಿ? ಅವರು ಸ್ವಲ್ಪ ಭರವಸೆ ಕೊಟ್ಟಿರೋದ್ರಿಂದ ನಾನು ಒಂದೇ ಒಂದು ಪದ್ಯದ 2 ಸಾಲನ್ನು ತಗೊಂಡು ಮಾತಾಡ್ತೀನಿ. ಶೇಷಗಿರಿರಾಯರ ಆಂಗ್ಲ ಭಾಷೆ ಅತ್ಯಂತ ಉತ್ಕೃಷ್ಟವಾದದ್ದು, ಅದರೊಳಗೇನು 2ನೇ ಮಾತಿಲ್ಲ. ಶೇಷಗಿರಿರಾಯರು ಯಾರು? ಶೇಷಗಿರಿರಾಯರು ಆ ಭಾಷೆಯಲ್ಲಿ ಅವರಿಗೆ ಎಷ್ಟು ಪ್ರಭುತ್ವ ಇದೆಯಪ್ಪ ಅಂದರೆ ಬೇಕಾದ್ರೆ ಒಂದು 100 ಜನ ಆಂಗ್ಲೇಯರು ಕೂತ್ಕೊಂಡ್ರು ಅವರ ಆಂಗ್ಲಕ್ಕೆ ಇವರು ಸಮಾನ ಆಗಿಬಿಡುತ್ತೆ, ಅಧಿಕ ಆಗಿಬಿಡುತ್ತೆ. ಪ್ರಾಸಾನುಪ್ರಾಸ ವಿಜೃಂಭಿತವಾಗಿರತಕ್ಕಂತಹ ಭಾಷೆಯು ಜೊತೆಗೆ ಆಂಗ್ಲ ಭಾಷೆಯ ಗರ್ಭದಲ್ಲಿ ಇರಬಹುದಾದಂತಹ ಆಂಗ್ಲೇಯ ಪದಗಳನ್ನು ಹುಡುಕಿ ಹೆಕ್ಕಿ ತೆಕ್ಕಿ ಸಮೃದ್ಧವಾಗಿ ತುಂಬಿಬಿಟ್ಟಿದ್ದಾರೆ. ಬಹುಶಃ ಕನ್ನಡದ ಸಂದರ್ಭದಲ್ಲಿ ರನ್ನನಿಗೆ ಹೋಲಿಸಬಹುದಾದಂತಹ ಪದಪ್ರಯೋಗ ಶೈಲಿ ಎಲ್ಲ ಶೇಷಗಿರಿರಾಯರಿಗಿದೆ. ರನ್ನ ಹೇಳ್ತಾನೆ, ಯಾರಯ್ಯ ಅವನು ನನ್ನ ಮಾತಾಡಿಸೋದಕ್ಕೆ, 8 ಅಂತಾನೆ. ರನ್ನನ್ನು ಮಾತಾಡಿಸೋರಿಗೆ 8 ಇರಬೇಕಾ ನಿಮಗೆ? ಈ ಎಲ್ಲ ಗುಣಗಳು ಶೇಷಗಿರಿರಾಯರಿಗೆ ಇದೆ. ಆದರೆ ನನ್ನ ಸಮಸ್ಯೆ ಏನಪ್ಪ ಅಂದರೆ ನನಗೆ ಅರ್ಥ ಆಗಲ್ಲ. ಕಗ್ಗದ ಅನುವಾದ ಬಿಡಿ, ಅವರು ಪ್ರಾರಂಭದಲ್ಲಿ 1-2 ಪುಟಗಳನ್ನು ಬರೀತಾರೆ. ನನಗೆ ಆಂಗ್ಲ ಭಾಷೆ ಗೊತ್ತಿಲ್ಲ ಅಂತಲ್ಲ, ನಾನೇನು ಪ್ರಭುತ್ವ ಎಲ್ಲ ಗೊತ್ತಿದೆ, ಕರ್ನಾಟಕ ಬಿಟ್ಟು ಹೊರಗಡೆ ನಾನು ಆಂಗ್ಲದಲ್ಲಿ ಉಪನ್ಯಾಸ ಕೊಡ್ತೀನಿ. ಆದರೆ ನಮ್ಮ ಅಪ್ಪರಾಣಿಗೂ ನನಗೆ ಅದಷ್ಟು ಸುಲಭವಾಗಿ ಅರ್ಥ ಆಗಲಿಲ್ಲ. ನನ್ನ ಮಕ್ಕಳಿಬ್ಬರು ನನಗಿನ್ನ ಆಂಗ್ಲದಲ್ಲಿ ಶಕ್ತರಿದ್ದಾರೆ. ಅವ್ರನ್ನ ಕೂಡಿಸ್ಕೊಂಡು ನನ್ನ ಮಹಾರಾಷ್ಟ್ರದ ಮಡದಿ, ನನ್ನ ಹೆಂಡತಿ, ಅವಳಿಗೂ ಕನ್ನಡ ಓದೋಕ್ಕೆ ಬರಲ್ಲ, ಆಂಗ್ಲದಲ್ಲಿ ಆಕೆ ಮಹಾಶಕ್ತಳು, ಅವಳನ್ನು ಕೂಡಿಸ್ಕೊಂಡು ನಾನು ಈ ಶೇಷಗಿರಿರಾಯರ ಪ್ರಧಾನ ಅವರ ಅನಿಸಿಕೆಯ 1.5 ಪುಟದ ಮೊದಲು 2 ವಾಕ್ಯವೃಂದಗಳನ್ನು ಓದಿದೆ. ಏನಾದ್ರು ಅರ್ಥ ಆಗ್ತಾ ಇದೆಯಾ ಅಂದೆ. ಸ್ವಲ್ಪ ನಿಘಂಟು ತಗೋಬೇಕು ಅಂದರು. ಹೀಗಾಗಿ ಅದೇ ಅವರು 3ನೇ ವಾಕ್ಯವೃಂದದಲ್ಲಿ ಕಗ್ಗದ ಸಾರ ಏನು ಅಂತ ಹೇಳಿಕ್ಕೆ ಶುರು ಮಾಡ್ತಾರೆ. ಭಾಳ ಸರಳವಾಗಿ ನೋಡುತ್ತೆ ಅದು. ಗುಂಡಪ್ಪನವ್ರ ಮುಂದೆ ನಿಮ್ಮದೇನು ಪ್ರತಾಪ ತೋರಿಸೋಕ್ಕಾಗಲ್ಲ. ಗುಂಡಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ನೀವು ಸರಳವಾಗಿಯೇ ಮಾತಾಡಬೇಕು ಅವ್ರನ್ನ. ಹೀಗಾಗಿ ಶೇಷಗಿರಿರಾಯರ ಅನುವಾದ ಬಹಳ ಕಷ್ಟತರವಾದ ಆಂಗ್ಲ ಭಾಷೆಯಲ್ಲಿದೆ. ಮತ್ತು ನನಗೆ ಸ್ವಲ್ಪ ಅಸಮಾಧಾನ ಏನಿದೆ ಅಂದರೆ, ನಾನು ಹಲವಾರು ಆಂಗ್ಲೇಯರ ಜೊತೆಗೆ ಮಾತಾಡಿದಾಗ
ಕನ್ನಡ ಭಾಷೆಯನ್ನು ಬೇರೆಯ ಭಾಷೆಯ ಜೊತೆಗೆ ಹೋಲಿಸಿ ಮಾತಾಡಿದಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಆಂಗ್ಲದಲ್ಲಿ ಮಾತಾಡಿದಾಗ ಹಲವಾರು ತಪ್ಪುಗಳು ಮಾಡ್ತೀನಿ. ಕನ್ನಡದಲ್ಲಿ ನೀವು ಚೆನ್ನಾಗಿ ಮಾತಾಡಿದ್ರೆ ನೋಡೋಣ, ಆಗುತ್ತೇನ್ರಿ? ನಾನು ಆಂಗ್ಲೇಯನ್ನು ಕೇಳೋದು ಅದನ್ನೇ, ಕಳಬೇಡ ಕೊಲೆಬೇಡ ಹುಸಿಗೆ ನುಡಿಯಲ್ಲ ಬೇಡ, ಇಲ್ಲ ಹೇಳಪ್ಪ ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿ, ಅಷ್ಟು ಸುಲಭವಾಗಿ ಹೇಳೋಕ್ಕಾಗುತ್ತೆ ನೀವು. ನಾನು ಕಷ್ಟಪಟ್ಟು ಶೇಕ್ಸ್ಪಿಯರ್ ಹೇಳ್ತೀನಿ, ಮಿಲ್ಟನ್ ಹೇಳ್ತೀನಿ, ಬೇಕಾದ್ರೆ ಬ್ರೇಕ್ ನಾಟಕ ಹೇಳ್ತೀನಿ, ಬೇಕಾಗಿದ್ದರೆ ಸೋಫೋಕ್ಲಿಸ್ ಬಗ್ಗೆ ಮಾತಾಡ್ತೀನಿ, ಯೂರಿಪಿಡಿಸ್ ಬಗ್ಗೆ ಮಾತಾಡ್ತೀನಿ, ಈಸ್ಕಿಲಸ್ ಬಗ್ಗೆ ಮಾತಾಡ್ತೀನಿ. ಆದರೆ ಕಾವ್ಯವನ್ನು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡತಕ್ಕದ್ದು ಬಹಳ ಕಷ್ಟ, ಬಹಳ ಕಷ್ಟ, ಬಹಳ ಕಷ್ಟ. ಅದರಲ್ಲಿಯೂ ಡಿ ವಿ ಗುಂಡಪ್ಪನವರ ಕನ್ನಡ ಉಂಟಲ್ಲ, ಅದು ಹೇಗೆ ಅಂದರೆ ವಾಲ್ಮೀಕಿ ರಾಮಾಯಣ ಇದ್ದ ಹಾಗೆ, ಬಹಳ ಸರಳ, ಆದರೆ ಅತ್ಯಂತ ಆಳವಾದ ಅಧ್ಯಯನವನ್ನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು. ನನಗನ್ಸುತ್ತೆ, ಕಾವ್ಯಾಲಯದ ಪ್ರಕಾಶನವರು ಹೇಳ್ತಾ ಇದ್ದೇನೆ, ಇಲ್ಲಿಯ ತನಕ ಡಿ ವಿ ಗುಂಡಪ್ಪನವರ ಕೃತಿಯ ಬಗ್ಗೆ ನಾನು ಕೇಳಿದ್ದೇನೆ, ಒಂದಷ್ಟು ಓದಿದ್ದೇನೆ, ಸಮರ್ಥನೀಯವಾದ ಭಾಷ್ಯವೊಂದು ಬಂದಿಲ್ಲ. ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಒಂದೊಂದು ಪದ್ಯಕ್ಕೂ ಡಿ ವಿ ಗುಂಡಪ್ಪನವರು ಒಂದೊಂದು ಪದ್ಯ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ತಪಸ್ಸು ಮಾಡಬೇಕು ಸ್ವಾಮಿ ನೀವು. ಸರಳವಾಗಿದೆ, ಇದು ಬಹಳ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ರಾಮ್ ಅವರು ಕೇಳ್ತಾ ಇದ್ದಾರೆ, ಗೋಖಲೆ ವಿಚಾರ ಸಂಸ್ಥೆಯ ಮೂಲ ಸ್ತಂಭವಾಗಿ ಅವರು ಯಾವ್ಯಾವುದೋ ಉಪನ್ಯಾಸಗಳು ಮಾಡಿಸ್ತಾರೆ. ಗೋಖಲೆಯ ಈ ವಿಚಾರ ಸಂಸ್ಥೆಯಲ್ಲಿ ರಾಮವರೇ ಕೇಳಿಸ್ಕೊಳ್ತಾ ಇದ್ದೀರಾ? ನೋಡ್ತಾ ಇದ್ದೀರಿ, ಕನಿಷ್ಠ 100 ಉಪನ್ಯಾಸಗಳನ್ನು ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದು 10-15 ವಿದ್ವಾಂಸರಿಂದ ಮಾಡಿಸ್ಬೇಕು. ಯಾಕೆಂದರೆ ನಮಗೆ ಗುಂಡಪ್ಪನವರ ಕಾವ್ಯ ಅಥವಾ ಗುಂಡಪ್ಪನವರ ಆ ಪದ್ಯಗಳು ಭಾಳ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ, ಸರಳವಾಗಿ ಅರ್ಥ ಆಗಿಬಿಡುತ್ತೆ, ಅಂದ್ಕೊಂಡ್ಬಿಡ್ತೀವಿ. ಖಂಡಿತ ಅರ್ಥ ಆಗ್ತಾ ಇಲ್ಲ. ಹಾಗೆ ಅರ್ಥ ಆಗದೇ ಹೋದಾಗ ಗುಂಡಪ್ಪನವರು ತಮ್ಮ ಕಾವ್ಯದಲ್ಲಿ ಬರೆದಂತಹ ಧ್ವನಿ, ಅಲ್ಲಿ ಕಾಣತಕ್ಕಂಥ ರಸ, ಅಲ್ಲಿ ನೋಡಬಹುದಾದಂಥ ದರ್ಶನ ನಮಗೆ ಕಾಣಲ್ಲ. ಹೀಗಾಗಿ ಕಾವ್ಯಾಲಯದವರೇ, ನೀವು ಕನಿಷ್ಠ 1000 ಪುಟಗಳ ಭಾಷ್ಯವನ್ನು ಗುಂಡಪ್ಪನವರ ಕಗ್ಗದ ಬಗ್ಗೆ ಬರೆಸಬೇಕು. ಅದಕ್ಕೆ ಸಮರ್ಥನ ಹುಡುಕಬೇಕು. ಅವರಿಂದ ಭಾಷ್ಯ ಅಂಥದ್ದು ಒಂದು ಕಾರ್ಯ ಸುತ್ತೂರಿನಲ್ಲಿ ಆಯಿತು, ನಿಮ್ಮ ಮೈಸೂರಿನಲ್ಲಿ. ಅಲ್ಲಮಪ್ರಭುಗಳ ವಚನಗಳನ್ನು ತಗೊಂಡು ವಚನವನ್ನು ನಿರ್ವಚನ ಅಂತ ಹೇಳಿ ಬಹಳ ದೊಡ್ಡ ಗ್ರಂಥವನ್ನು ಒಂದೊಂದು ವಚನಕ್ಕೂ ಬರೆಸಿದರು. ಹೀಗಾಗಿ ಕಗ್ಗದ ಒಂದೊಂದು ಪದ್ಯಕ್ಕೂ ಆ ರೀತಿಯ ಭಾಷ್ಯ ಬರೀಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಪದ್ಯದ ಕೇವಲ 2 ಸಾಲುಗಳನ್ನು ತಗೊಂಡು ಆ ಅನುವಾದದಲ್ಲಿ ಆಗಿರತಕ್ಕಂಥ ಮಿತಿಯನ್ನು ಕುರಿತು ನಾನು ಮಾತಾಡಬೇಕಾಗಿತ್ತು. ಆಗ್ಬೋದಾ ಕೃಷ್ಣಮೂರ್ತಿಗಳೇ? ಏನಮ್ಮ, ಏನು ಹೇಳ್ತಾ ಇದ್ದೀರಿ? ಹೇಳಿ ಓದಿದ್ದೀನಮ್ಮ, ಅದನ್ನು ಓದಿದ್ದೀನಿ ನಾನು. ಶ್ರೀಮದ್ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದರು ಅಂದಮೇಲೆ ಇನ್ಯಾರೂ ಮಾತಾಡಕೂಡ್ದು ಅಂತಲ್ಲ. ಹೀಗಾಗಿ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ನಾನು ಹೇಳೋ ಕಾರಣ ಕೊಡ್ತೀನಿ, ತಾವು ಕೇಳಿಸ್ಕೊಳ್ಳಿ ಇದನ್ನು, ಆಮೇಲೆ ಹೇಳಿ. ಅಕಸ್ಮಾತ್ ನಿಮಗೆ ಹಿತವಾಗದೇ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಕಾರಣ ಕೊಟ್ಟು ಹೇಳ್ತೀನಿ, ಕಾರಣವನ್ನು ಕೊಟ್ಟು ಗಮನಿಸಿ ತಾವು ಹೇಳಿ. ನೀವು ಆ ಪುಸ್ತಕವನ್ನು ತಗೊಳ್ಳಿ, ಮೊದಲನೇ ಪದ್ಯ ತಗೊಳ್ಳಿ, ಆ ಪದ್ಯದ ಅನುವಾದವನ್ನು ನೋಡಿ, ಮೂಲವನ್ನು ನೋಡಿ, ಮೂಲದ ಅಪೇಕ್ಷೆಯನ್ನು ನೋಡಿ, ಅನುವಾದದಲ್ಲಿರತಕ್ಕಂಥ ಪ್ರಭಾವವನ್ನು ನೋಡಿ. ಇದು ಒಂದೇ, ನಾನು ಅಂಥದ್ದು 10 ಪದ್ಯ ತಗೋಬೋದು. ನನಗೊಂದು 10 ಗಂಟೆ ಕೊಟ್ಟರೆ ನಾನೊಂದು 20 ಪದ್ಯ ತಗೊಂಡು ಅನುವಾದವನ್ನು ಪಕ್ಕದಲ್ಲಿಟ್ಟು ಮೂಲವನ್ನಿಟ್ಟು ಮಾತಾಡಬಲ್ಲೆ. ಆದರೆ ನಾನು ಕಾಲವೂ ಇಲ್ಲ, ಅಷ್ಟು ಅಪ್ರೀತೆ ಮಾಡೋಕ್ಕೆ ನನಗೆ ಇಷ್ಟವೂ ಇಲ್ಲ, ಮತ್ತು ನಾನು ರಾಜಿ ಮಾಡ್ಕೊಳ್ಳೋ ಮನುಷ್ಯನೂ ಅಲ್ಲ. ಆದ್ದರಿಂದ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೀನಿ. ತಮಗಿಷ್ಟ ಇದ್ದರೆ ಒಪ್ಕೊಳ್ಳಿದ್ರೆ ಬಿಟ್ಬಿಡಿ, ಆ ಮಾತು ಬೇರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಸ್ವಾಮಿ, ಯಾವುದೇ ಕವಿ ತನ್ನ ಉದ್ಘಾಟನಾ ಪದ್ಯವನ್ನು ಬರೀತಾ ಇದ್ದಾನೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಅದನ್ನು ಹೇಳ್ತಾರೆ ಆ ಕವಿಯ ಮುಖವಾಣಿ ಅಂತ ಕರೀತಾರೆ ಅದನ್ನು. ವಾಲ್ಮೀಕಿ ಮಹರ್ಷಿಗಳು ಮೊದಲನೇ ಶ್ಲೋಕ ಬರಬೇಕಾದ್ರೆ ಎಷ್ಟು ಕಾಲ ತಗೊಂಡ್ರೋ ಗೊತ್ತಿಲ್ಲ ನನಗೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪ್ರಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಆ ಶ್ಲೋಕ ಇಡೀ ಶ್ರೀಮದ್ ರಾಮಾಯಣದ ಸಂಕೇತ, ಇಡೀ ಶ್ರೀಮದ್ ರಾಮಾಯಣಕ್ಕೆ ಕೊಟ್ಟಂಥ ಭಾಷ್ಯ ಅದು. ಹೀಗಾಗಿ ನಾನು ಮೊಟ್ಟ ಮೊದಲನೆಯ ಶ್ಲೋಕವನ್ನು
ಮೊಟ್ಟ ಮೊದಲನೆಯ ಪದ್ಯವನ್ನು ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ಅಂದರೆ ಅಷ್ಟು ಸರಳವಾಗಿರಲ್ಲ. ಶ್ರೀವನಿತೆಯ ರಸನ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ. ಯಾಕಯ್ಯ ಕುಮಾರವ್ಯಾಸನ ಆ ಪದ್ಯವನ್ನು ಗಮಕಿಗಳು ಸಾವಿರ 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 ಹೇಳ್ತಾರವರು. ಆ ಪದ್ಯಕ್ಕೆ ಆ ಓಘ ಇದೆ, ಆ ತೂಕ ಇದೆ, ಆ ಪ್ರತಿಭೆ ಇದೆ, ಆ ಮಹತ್ತಿದೆ, ಆ ಪ್ರಭುತ್ವ ಇದೆ. ನೀವು ಯಾವುದೇ ಕವಿಯ ಯಾವುದೇ ಮೊಟ್ಟ ಮೊದಲನೆಯ ಪದ್ಯವನ್ನು ತಗೊಂಡಾಗ ಬಹಳ ಎಚ್ಚರಿಕೆ ಇರಬೇಕು. ಶ್ರೀ ವಧುವಿನಂಬ ಕಚಕೋರ ಕಂಪುರೆಯ ಭಕ್ತಾವಳಿಯ ಹೃತ್ಕುಮದ ಕೋರ ಕಂಬಿರಿಯೇ ಜಗತೀವಲಯದ ಮಲ ಸೌಭಾಗ್ಯ ರತ್ನಾಕರಂ ಪೆಚ್ಚಿ ನಿಮ್ಮೇರೆವರಿಯೇ. ಲಕ್ಷ್ಮೀಶ ಹೇಳ್ತಾ ಇದ್ದಾನೆ ಅಂದರೆ ನಾನು ಎಚ್ಚರಿಕೆಯಿಂದ ನೋಡಬೇಕು, ಏನೆಯ ಈ ಕಾವ್ಯ ಅಂತ. ಹಾಗೆ ಗುಂಡಪ್ಪನವರ ಕೃತಿಯನ್ನು ನಾನು ಅನುವಾದ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇನೆ ಅಂದರೆ ಗುಂಡಪ್ಪನವ್ರು ಹೊಗಳಿರಲಿ, ಅದರ ಬಗ್ಗೆ ನನ್ನ ಮಾತಿಲ್ಲ, ಅದು ಅವರು ದೊಡ್ಡತನ, ಇದು ನನ್ನ ಚಿಕ್ಕತನ, ನಾನೇನು ಮಾಡೋಕ್ಕಾಗಲ್ಲ. ನಾನು ಗುಂಡಪ್ಪನವರ ಕಾವ್ಯವನ್ನು ತಗೊಳ್ತಾ ಇದ್ದ ಹಾಗೆ ಆ ಕಗ್ಗ ಪೂರ ಅದರೊಳಗೆ ಬಂದುಬಿಡ್ಬೇಕ್ರಿ. ಅವರು ಹೇಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ, ಈ 3 ಹೇಳಿಕೆಗಳು ಸಾಕು ಇಡೀ ಭಾರತೀಯ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಅವರು. ದೇವ ಸರ್ವೇಶ ಪರಬೊಮ್ಮನೆಂದು ಅಷ್ಟು ಸಾಕು. ವೇದಾಂತ ವೇದೋಪನಿಷತ್ತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಆ 3 ಪದಗಳಲ್ಲಿ. ಹೀಗಾಗಿ ನಾನು ಅದನ್ನು ಅಧ್ಯಯನ ಮಾಡಬೇಕಾದ ನಾನು ಸುಮಾರು 2 ಗಂಟೆ ಅಧ್ಯಯನ ಮಾಡಿದ್ದೀನಿ ಆ ಪದ್ಯನ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ಲಕ್ಷ್ಮೀನಾರಾಯಣ ಭಟ್ರು ಕೂತ್ಕೊಂಡಿದ್ದಾರೆ ಇಲ್ಲಿ. ಅವರು ಇಡೀ ಕರ್ನಾಟಕದಲ್ಲಿ ಕಗ್ಗವನ್ನು ಪ್ರಚಾರ ಮಾಡಿದಂಥ ಬಹಳ ದೊಡ್ಡ ವ್ಯಕ್ತಿಯವರು. ನಾನು ವಿದ್ಯಾರ್ಥಿಯಾಗಿದ್ದಾಗ, ಅವರ ವಿದ್ಯಾರ್ಥಿ ನಿಲಯದಲ್ಲಿದ್ದಾಗ ಅವರದರ ಪಾಲಕರಾಗಿದ್ದರು. ಆಗ ಅವರು ಆವಾಗ ಈ ಮಂಕುತಿಮ್ಮನ ಕಗ್ಗದ ಪದ್ಯಗಳು ಹೇಳ್ತಾ ಇದ್ದರು. ನಾನು ಮೊದಲು ಕೇಳಿದ್ದೆ ನಿಮ್ಮ ಬಾಯಿನಿಂದ ಚೆನ್ನಾಗಿ. ಆ ಒಂದು ಪದ್ಯ, ಮೊಟ್ಟ ಮೊದಲನೇ ಪದ್ಯ ನನಗೆ ಅರ್ಥ ಮಾಡ್ಕೋಬೇಕಾದ್ರೆ ಒಂದು 2-3 ಗಂಟೆಗಳು ಬೇಕಾಯಿತು. ಅವರು ಹಾಡು ಹೇಳ್ಕೊಂಡು ಹೋಗ್ಬಿಟ್ರು, ಹಾಡಿಬಿಟ್ಟು ನಾನು ತಲೆ ಕೆಡಿಸ್ತು ಆ ಪದ್ಯ. ಆಗ ನಾನು ನನ್ನ ಕನ್ನಡ ಮೊಟ್ಟ ಮೊದಲನೇ ಸ್ನಾತಕೋತ್ತರ ಪದವಿಯಲ್ಲಿ ಓದ್ತಾ ಇದ್ದಾಗ ನನ್ನ ಮೇಲೆ ಆನಂದವರ್ಧನ, ಮಮ್ಮಟ ಇವರೆಲ್ಲ ಪ್ರಭಾವ ಬೀರ್ತಾಯಿದ್ರು. ಏನಯ್ಯ ಈ ಪದ್ಯ ಹೀಗಿದೆ, ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ, ವಿಶಿಷ್ಟಾದ್ವೈತ ದ್ವೈತ ಅದ್ವೈತ 3 ಸೇರಿಬಿಟ್ಟಿದೆ ಅದರಲ್ಲಿ. ಶ್ರೀ ವಿಷ್ಣು ಅನ್ನತಕ್ಕಂಥದ್ದು ಶ್ರೀ ವೈಷ್ಣವ ಪರಂಪರೆ. ಅಲ್ಲಿ ಯಾವುದೋ ಆ ಮೂಲ ಶಕ್ತಿಯನ್ನು ಶ್ರೀಯಿಂದ ಗುರುತಿಸ್ತಕ್ಕಂಥದ್ದು ವಿಷ್ಣುವಿನಿಂದ ಅಲ್ಲ, ಶ್ರೀ ವೈಷ್ಣವರು ಅವರು. ಶ್ರೀಯ ಶಿಫಾರಸು ಇಲ್ಲದೆ, ಮಹಾಲಕ್ಷ್ಮಿಯ ಅನುಸಂಧಾನವಿಲ್ಲದೆ ವಿಷ್ಣುವಿನ ಹತ್ತಿರಕ್ಕೆ ನೀವು ಹೋಗೋಕ್ಕಾಗೋದಿಲ್ಲ ಅನ್ನತಕ್ಕಂಥ ರಾಮಾನುಜ ಸಿದ್ಧಾಂತ ಅದು. ಶ್ರೀ ವಿಷ್ಣು ವಿಶ್ವಾದಿ ಮೂಲ, ಅದು ಹರಿಸರ್ವೋತ್ತಮತ್ವ. ಶ್ರೀಮನ್ಮಧ್ವಮತೆ ಹರಿ ಪರತರಹ ಅಂತ ಆರಂಭ ಆಗ್ತಕ್ಕಂಥದ್ದು. ಮಧ್ವರ ಸಿದ್ಧಾಂತವನ್ನೆಲ್ಲ ಕ್ರೋಢೀಕರಿಸಿ ವಿಶ್ವಾದಿ ಮೂಲ, ಅವನ ಮೂಲ ಕಣೆಯ ವಿಶ್ವಕ್ಕೆ. ಬ್ರಹ್ಮ ಇದ್ದಾನೆ ಸೃಷ್ಟಿಕರ್ತ ಅಂತ, ಆ ಬ್ರಹ್ಮನಿಗೂ ಬ್ರಹ್ಮ ಕಣಪ್ಪ ಇವನು. ವಿಶ್ವಾದಿ ಮೂಲ. 3ನೇದು ಅದ್ವೈತ ಮಾಯಾಲೋಲ, ಮಾಯಾವಾದ ವಿಡಂಬನೆ ಎನ್ನತಕ್ಕಂಥದ್ದು ಅದ್ವೈತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇನ ಶಬ್ದಿತ, ಮಾಯಾಲೋಲ. ಹೀಗಾಗಿ ಆ 3 ಪದಗಳು ವಿಶಿಷ್ಟಾದ್ವೈತ ಅದ್ವೈತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಾತಿನಿಧಿಕ ಸ್ವರೂಪ. ಇದಾದ ಮೇಲೆ ದೇವ ಸರ್ವೇಶ ಪರಬೊಮ್ಮನೆಂದು, ಈ ದೇವ ಅನ್ನತಕ್ಕಂಥದ್ದಕ್ಕೂ ಸರ್ವೇಶ ಅನ್ನತಕ್ಕಂಥದ್ದಕ್ಕೂ ಪರಬೊಮ್ಮ ಅನ್ನತಕ್ಕಂಥದ್ದಕ್ಕೂ ಒಂದು ಏರುವಿಕೆ ಇದೆ, ಒಂದು ಸೋಪಾನ ಪಂಕ್ತಿ ಇದೆ. ಹತ್ತಿ ಹೋಗಬೇಕಾಗಿದೆ ಆ 3. ದೇವ ಅಂತ ಇದ್ದ ಹಾಗೆ ಜನಸಾಮಾನ್ಯರಲ್ಲಿ, ಭಾರತೀಯರಲ್ಲಿ ಇರತಕ್ಕಂತಹ ಅನೇಕ ದೇವತಾ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ ಅವರು. ವಿಷ್ಣು ಇರಬಹುದು, ಈಶ್ವರ ಇರಬಹುದು, ಮೂಕಾಂಬಿಕಾ ಇರಬಹುದು, ಹನುಮಂತ ಇರಬಹುದು, ರುದ್ರ ಇರಬಹುದು, 100 ಇರಬಹುದು. ದೇವ ಅದು ಅಲ್ರಿ. ಇನ್ನೂ ಒಂದು ಪಂಥ ಇದೆ ನಮ್ಮಲ್ಲಿ, ಅದು ಸರ್ವೇಶ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಇಂದ್ರ ಇರಲಿ, ವರುಣ ಇರಲಿ, ಮಿತ್ರ ಯಾರೇ ಇರಲಿ ಕಣಯ್ಯ, ಅದರ ಮೂಲ ಶಕ್ತಿ ಯಾವುದಯ್ಯ? ಸರ್ವೇಶ. ಅವನು ವಿಷ್ಣು ಕಣಯ್ಯ. ದೇವ ಸರ್ವೇಶ ಇಲ್ಲ. 3ನೇದು ಇನ್ನೊಂದು ಹಂತ ಇದೆ ರೀ, ಉಪನಿಷತ್ ದರ್ಶನ. ಅದು ಏನು? ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾಳ ಪರಬ್ರಹ್ಮ. ಅದು
ದೇವ ಸರ್ವೇಶ ಪರಬೊಮ್ಮನೆಂದು ಜನ. ಹೀಗಾಗಿ ಗುಂಡಪ್ಪನವರು ತಮ್ಮ ಪ್ರಥಮ ಪದ್ಯದಲ್ಲಿ ಪ್ರಾರಂಭದಲ್ಲಿ ವಿಶಿಷ್ಟಾದ್ವೈತವನ್ನು, ನಂತರ ದ್ವೈತವನ್ನು, ನಂತರ ಅದ್ವೈತವನ್ನು ಆವಾಹನೆ ಮಾಡಿ, ಆನಂತರ ಜನಸಾಮಾನ್ಯರ, ಬುದ್ಧಿವಂತರ, ಜ್ಞಾನಿಗಳ, ಪ್ರಜ್ಞಾನಿಗಳ ತಿಳುವಳಿಕೆಗೆ ಅನುಗುಣವಾಗಿ ನಮ್ಮ ದೈವಿ ಚಿಂತನೆ ಎನ್ನತಕ್ಕಂಥದ್ದು ಒಂದು ದೈವದಿಂದ ಆರಂಭವಾಗಿ ಎಲ್ಲ ದೇವಗಳ ಮೂಲವಾಗಿರತಕ್ಕಂಥ ಸರ್ವೇಶನಲ್ಲಿ ವಿಲೀನವಾಗಿ ಅಂತ್ಯದಲ್ಲಿ ಯಾವುದು ನಮ್ಮ ಮಿತಿಯನ್ನು ಮೀರಿದಂತಹ ಉಪನಿಷತ್ತಿನ ಋಷಿ ಹೇಳ್ತಾನೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅರೆ, ನಾನು ವರ್ಣನೆ ಒಳಗೆ ಹೋಗ್ತಾ ಇದ್ದೀನಿ, ದೈವ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿವರ್ತಂತೆ, ವಾಪಸ್ ಬರ್ತಾ ಇದೆ ಪದಗಳೆಲ್ಲನೂ, ಅದು ಅನುಭವವೇದ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಅದು ಪರಬ್ರಹ್ಮನ್, ಬಹಳ ದೊಡ್ಡದು. ಹೀಗಾಗಿ ಈ ಎರಡು ಸಾಲುಗಳಲ್ಲಿ ಗುಂಡಪ್ಪನವರು ಭಾರತೀಯ, ಮತ್ತು ನಾವು ಜ್ಞಾಪಕ ಇಟ್ಕೋಬೇಕು, ಮಂಕುತಿಮ್ಮನ ಕಗ್ಗ ಅವುಗಳನ್ನೆಲ್ಲ ಬರೀ ಕಥೆ ಕಾದಂಬರಿಯಿಂದ ನೋಡೋಕ್ಕಾಗೋದಿಲ್ಲ. ಬಹಳ ದೊಡ್ಡ ತಾತ್ವಿಕ ಗ್ರಂಥ, ತತ್ವಶಾಸ್ತ್ರ ಗ್ರಂಥ ಅದು. ಅದಕ್ಕೆ ಅದನ್ನು ಭಗವದ್ಗೀತೆ ಅಂತ ಕರೆದಿದ್ದು ನಮ್ಮಲ್ಲಿ. ಆ ಹಿನ್ನೆಲೆಯಲ್ಲಿ ಅವರು ಹೇಳ್ತಾ ಇದ್ದಾರೆ, ಇದು ವಿಶಿಷ್ಟಾದ್ವೈತ ದ್ವೈತ ಮುಂದೆಲ್ಲ ವಿವರಣೆ ಅದೇ ಬರ್ತದೆ ಅವರ ಮುಂದಿನ ವಚನಗಳಲ್ಲೆಲ್ಲ. ಅವರ ಐಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡಂತಹ ಭಾಗಗಳಲ್ಲಿ ಬರತಕ್ಕಂತಹ ಆ ಪ್ರಾತಿನಿಧಿಕ ಪದ್ಯಗಳಲ್ಲೆಲ್ಲ ಈ ಭಾವವೇ ಮುಂದುವರ್ಕೊಂಡು ಹೋಗ್ಬಿಡುತ್ತೆ. ಹೀಗಾಗಿ ವೇದದ ಕೊನೆಯಲ್ಲಿ ವೇದಾಂತದಲ್ಲಿ ಬರತಕ್ಕಂತಹ ಪರಬ್ರಹ್ಮನ ಬಗ್ಗೆ ಅವರು ಆರಂಭ ಮಾಡ್ತಾ ಇದ್ದಾರೆ. ಈಗ ನಾನು ನಿಮಗೆ ಸಾಕ್ಷ್ಯ ಕೊಡಬೇಕಾಗಿದೆ, ನಾನು ಯಾಕೆ ಅನುವಾದಕ್ಕೆ ಆ ರೀತಿಯ ಟೀಕೆಯನ್ನು ನಾನು ಶುರು ಮಾಡಿದೆ ಅಂತ ತಾವು ದಯವಿಟ್ಟು ಕೇಳಿಸ್ಕೋಬೇಕು. ಈ ಮೊದಲನೆಯ ಆ ಪದ್ಯದ ಆ ಎರಡು ಸಾಲುಗಳನ್ನು ನೋಡಿ ತಾವು ದಯಮಾಡಿ. ಶ್ರೀ ವಿಷ್ಣು ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಸರಿ, ಶ್ರೀ ವಿಷ್ಣು ವಿಶ್ವಾದಿ ಮೂಲ. ಮೊದಲನೆಯ ಸಾಲಿನ ಎರಡು ಭಾಗ ಅದು. ಆ ಮೊದಲನೆಯ ಸಾಲಿನ ಕೊನೆಯ ಪದ ಅದು ಮಾಯಾಲೋಲ ಅಂತ. ಇದು ಎರಡನೇ ಸಾಲನ್ನ ಹೇಳ್ತಾ ಇದ್ದಾರೆ, ಹೂ ಡಿಲೈಟ್ಸ್ ಇನ್ ಮಾಯಾ. ಸ್ವಲ್ಪ ನನಗೆ ಸಂದೇಹ ಇದೆ, ಡಿಲೈಟ್ಸ್ ಅನ್ನೋದಕ್ಕೂ ಮಾಯಾಲೋಲ ಅನ್ನೋದಕ್ಕೂ. ಅದರ ಬಗ್ಗೆ ನಾನು ತಕರಾರು ಮಾಡೋದು ಇರಲಿ, ಬಿಟ್ಬಿಡ್ತೀನಿ ನಾನು. ಆದರೆ ನನ್ನ ತಕರಾರು ಇರತಕ್ಕಂಥದ್ದು ಮುಂದಿನ ಭಾಗಕ್ಕೆ. ಆ್ಯಂಡ್ ಈಸ್ ಲಾರ್ಡ್ ಆಫ್ ಥಿಂಗ್ಸ್. ಈ ಆ್ಯಂಡ್ ಈಸ್ ಲಾರ್ಡ್ ಆಫ್ ಥಿಂಗ್ಸ್ ಅನ್ನತಕ್ಕಂಥದ್ದು ದೇವ ಸರ್ವೇಶ ಪರಬೊಮ್ಮ ಅನ್ನೋದಕ್ಕೆ ಸಮಾನ ಅಲ್ಲ. ಆ್ಯಂಡ್ ಈಸ್ ಲಾರ್ಡ್ ಆಫ್ ಥಿಂಗ್ಸ್ ಅನ್ನತಕ್ಕಂಥದ್ದು ಅದು ಥಿಂಗ್ಸ್ ಅಲ್ಲಮ್ಮ. ಲಾರ್ಡ್ ಆಫ್ ಥಿಂಗ್ಸ್ ಅನ್ನೋದು ಒಂದು ಬಂದಿದೆ ನಮ್ಮಲ್ಲಿ, ಲಾರ್ಡ್ ಆಫ್ ರಿಂಗ್ಸ್ ಅಂತ. ಲಾರ್ಡ್ ಆಫ್ ಥಿಂಗ್ಸ್ ಅನ್ನತಕ್ಕಂಥದ್ದು ಅಬ್ಬಬ್ಬ ಅಂದರೆ ಸ್ವಲ್ಪ ವಿಕಾಸ ಮಾಡಿ ಸರ್ವೇಶ ಅಂದ್ಬಿಡ್ಬೋದು ನಾನು ಅಷ್ಟೇ. ದೇವ ಪರಬೊಮ್ಮ ಅಂತ ಬರಲಿಲ್ಲ ಅಲ್ಲಿ. ದೇವ ಸರ್ವೇಶ ಪರಬೊಮ್ಮ ಅನ್ನತಕ್ಕಂಥ ತ್ರಿಪುಟಿ ಭಾವ ಇದೆಯಲ್ಲ, ಆ ದೇವ ಸರ್ವೇಶ ಪರಬೊಮ್ಮ ಅನ್ನತಕ್ಕಂಥದ್ದು ಆ್ಯಂಡ್ ಈಸ್ ಲಾರ್ಡ್ ಆಫ್ ಥಿಂಗ್ಸ್ ಅನ್ನೋದಕ್ಕೆ ಸಮಾನ ಆಗೋದಿಲ್ಲ. ಮತ್ತು ದೇವ ಸರ್ವೇಶ ಪರಬೊಮ್ಮ ಅನ್ನತಕ್ಕಂಥದ್ದಕ್ಕೆ ಗುಂಡಪ್ಪನವರು ಉದ್ದೇಶಪೂರ್ವಕ ಒಂದು ಪೂರ್ಣ ಸಾಲನ್ನು ಕೊಟ್ಟಿದ್ದಾರೆ. ನೀವು ದೇವ ಸರ್ವೇಶ ಪರಬೊಮ್ಮ ಅನ್ನತಕ್ಕಂಥದ್ದಕ್ಕೆ ಅರ್ಧ ಸಾಲನ್ನು ಕೊಟ್ಟಿದ್ದೀರಿ. ಪಾಪ ನೀವು ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ, ನಿಮಗೆ ಮಗಳು ಅಂತ ಹಾಗೆ ಅನ್ನಿಸ್ಬಿಟ್ಟಿದೆ. ಆದರೆ ನಾನು ವಿಮರ್ಶೆಯಿಂದ ಇದನ್ನು ನೋಡ್ತಾ ಇದ್ದೇನೆ. ಅಷ್ಟು ಸರಳವಾಗಿ, ಅಷ್ಟು ಸುಲಭವಾಗಿ ನಾನು ಮೊದಲನೇದಾಗಿ ಕೃತಿಯನ್ನು ಒಪ್ಕೊಳ್ಳಲ್ಲ, ಎರಡನೇದಾಗಿ ಅನುವಾದವನ್ನು ಅಷ್ಟು ಸುಲಭವಾಗಿ ತಗೊಳ್ಳೋಕ್ಕಾಗೋದಿಲ್ಲ ನನಗೆ. ಮೂಲಕ್ಕೆ ನಾನು ಕಾಳಿದಾಸನ ಮೇಘ ಸಂದೇಶವನ್ನು ಓದಿದ ಮೇಲೆ ದರ ಬೇಂದ್ರೆ ಉತ್ತರ ಮೇಘ ಒಪ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ ನನಗೆ. ಮಿಂಚನುಳ್ಳ ಎಳೆವೆಂಡಿರುಳ್ಳ ಮಳೆ ಬಿಲ್ಲ ಬಣ್ಣ ತಾಳಿ ಅವ್ರು ಹೇಳಿರ್ಬೋದು, ಆದರೆ ಕಾಳಿದಾಸನ ಆ ಮೇಘ ಸಂದೇಶ ಅದು ಬೇರೆ. ಅದು ಹೇಗೂ ಇರಲಿ, ಹಲವಾರು ಪ್ರಶಂಸೆಗಳ ನಡುವೆ ಅನುವಾದ ಅನ್ನತಕ್ಕಂಥ ಒಂದು ತಪಸ್ಸು ಮಾಡಿದಾಗ ಇಂತಹ ಸ್ವಲ್ಪ ಕ್ಲಿಷ್ಟತೆ ಏರ್ಪಡುತ್ತೆ, ಕಷ್ಟ ಏರ್ಪಡುತ್ತೆ. ಡಿ ವಿ ಗುಂಡಪ್ಪನವರು ಶೇಷಗಿರಿರಾಯರ ಅನುವಾದವನ್ನು ಒಪ್ಪಿದ್ದಾರೆ, ಹೊಗಳಿದ್ದಾರೆ. ಅದರ ಬಗ್ಗೆ ಮಾತಾಡುವ ಯೋಗ್ಯತೆ ನನಗಿಲ್ಲ. ನಾನು ಅವರಷ್ಟು ದೊಡ್ಡವನಲ್ಲನಾದ್ದರಿಂದ, ಅಷ್ಟು ಔದಾರ್ಯ ನನಗಿಲ್ಲವಾದ್ದರಿಂದ ನನ್ನ ಮಿತಿಯಲ್ಲಿ ನನಗೆ ಏನು ಆ ಅನುವಾದ ಹೇಳಿತು ಅನ್ನೋದನ್ನು ತಮ್ಮ ಮುಂದೆ ಹೇಳಿಬಿಟ್ಟಿದ್ದೀನಿ. ಕೃಷ್ಣಮೂರ್ತಿಗಳೇ, ನೀವು ಬೆಂಬಲಕ್ಕಿದ್ದೀರಿ ಅಂತ ಹೇಳಿದ್ದೀನಿ. ಇದ್ರ ಕೇವಲ ಹೊಗಳ್ತಾ ಇದ್ದೆ ಅಷ್ಟೇ ನಾನು. ಇಷ್ಟನ್ನು ನಾನು ಹೇಳ್ತಾ, ಇಂತಹ ಅನುವಾದಗಳು ನಾನು ತಮ್ಮಲ್ಲಿ ಕೇಳ್ತೀನಿ, ತಾವು ಏನಾದರೂ ಮಾಡುವುದಾದರೆ ಕಾವ್ಯವಾಗಿ ಅನುವಾದವನ್ನು ಮಾಡುವುದರ ಬದಲು ಗದ್ಯ ರೂಪದಲ್ಲಿ ಮಾಡಬೇಕು. ಅದನ್ನು
ಗದ್ಯ ರೂಪದಲ್ಲಿ ಮಾಡಿದಾಗ ಆ ಅನುವಾದಕನಿಗೆ ಒಂದು ಒಳ್ಳೆಯ ಅವಕಾಶ ಇರ್ತದೆ, ತಾನು ಹೇಳಲಿಕ್ಕೆ ಸಾಧ್ಯ ಆಗೋದು. ಅದು ಗುಂಡಪ್ಪನವ್ರ ಮಾತುಗಳನ್ನು. ಅದು ಏನ್ರಿ ಗುಂಡಪ್ಪನವ್ರ ಮಾತು, ನಾ ಹೇಳಿದ್ನಲ್ಲ ಒಂದು 100 ಪದ್ಯ ಕೊಡಿ, ನಾನು 100 ಗಂಟೆ ಮಾತಾಡ್ತೀನಿ. ಅಷ್ಟು ಆಳವಾಗಿರತಕ್ಕ, ನಾವು ಸುಮ್ಮನೆ ಬದುಕು ಜಟಕಾ ಬಂಡಿ ಅಂತ ಹೇಳ್ತೇವೆ. ಬದುಕು ಜಟಕಾ ಬಂಡಿ ಬರೀ ಹಾಡು ಹೇಳೋದಲ್ಲ, ಅದು ಎಂಥ ಪದ್ಯ ಅದು. ನಮ್ಮಲ್ಲಿ ಇರತಕ್ಕಂತಹ ಕರ್ಮ ಸಿದ್ಧಾಂತ ವಿಧಿವಾದ ಅನ್ನತಕ್ಕಂಥದ್ದನ್ನು ಅಳೆದು ಸುರಿದು ಹಾಕಿರತಕ್ಕಂಥ 4 ಸಾಲನ ಅಮೋಘ ಮಂತ್ರ ಅದು ನನಗೆ. ಅದು ಏನ್ರಿ ಅದು, ಆ ಕೊನೆಯ ಪದ ಬರುತ್ತಲ್ಲ, ಪದಕುಸಿಯೇ ನೆಲವಿಹುದು, ಅದಕ್ಕೆ ಏನು ಭಾಷ್ಯ ಕಟ್ತೀರಿ ನೀವು? ಎಂಥ ಅಮೋಘ ಕೃತಿ ಗುಂಡಪ್ಪನವರ ಕೃತಿ. ಇಷ್ಟನ್ನು ಹೇಳ್ತಾ ನನಗೆ ಕೊಟ್ಟ ಕಾಲನ ಮುಕ್ತಾಯ ಆಗ್ತಾ ಇದೆ. ನಾನು ಉತ್ತರ ಭಾಗವನ್ನು ಹೇಳ್ತೀನಿ ಅಂತ ಹೇಳಿದೆ. ಗುಂಡಪ್ಪನವರನ್ನು ಕಂಡ ಮೇಲೆ ಸುಮಾರೊಂದು 5-6 ವರ್ಷಗಳ ನಂತರ ಯಾವುದೋ ಒಂದು ಸಾಹಿತ್ಯ ವೇದಿಕೆಯಲ್ಲಿ ನಾನು ಕನ್ನಡದ ಒಂದು 50 ಕವಿಗಳನ್ನು ಪರಿಚಯ ಮಾಡಿಸ್ಬೇಕಾಯಿತು. ಹಾಗೆ ಪರಿಚಯ, ನಾನು ನನ್ನ ಹೆಣ್ಣನ್ನು ಪ್ರೇಮಿಸುವ ಮುಂಚೆ ಪ್ರೇಮಿಸಿದ್ದು ನಾನು ಕುಮಾರವ್ಯಾಸನ್. ಆಮೇಲೆ ನನ್ನ ಪ್ರಿಯಕರ ಅಂದರೆ ಲಕ್ಷ್ಮೀಶ, ಆಮೇಲೆ ನನ್ನ ಹೆಂಡತಿನ ನಾನು ಪ್ರೇಮಿಸಿದ್ದು. ಆದರೆ ಈ ಕವಿಗಳನ್ನು ಪರಿಚಯ ಮಾಡಿಸುವಾಗ ನಾನು ಮೊಟ್ಟ ಮೊದಲು ಪರಿಚಯ ಮಾಡಿಸಿದ್ದು ಗುಂಡಪ್ಪನವರನ್ನು. ಆಗ ಆ ಸಭೆಯಲ್ಲಿ ಗುಂಡಪ್ಪನವರನ್ನು ಕುರಿತು ನನ್ನ ಅನಿಸಿಕೆಗಳನ್ನು ಹೇಳಿದ್ದೆ ಒಂದು ಪುಟ್ಟ ಕವನದಲ್ಲಿ. ಅದನ್ನು ಹೇಳಿ ನನ್ನ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕಂಡು ಬೆಚ್ಚಿದೆ ಸೌಮ್ಯ ಗಂಭೀರ ಶ್ರೀಮೂರ್ತಿ. ಅವತ್ತು ಆ ಸಂಜೆಯವರ ಮನೆಯಲ್ಲಿ ಅವರನ್ನು ಭೇಟಿ ಮಾಡಿದಾಗ ನನಗಾದ ಅನುಭವ ಅದು. ಕಂಡು ಬೆಚ್ಚಿದೆ ಸೌಮ್ಯ ಗಂಭೀರ ಶ್ರೀಮೂರ್ತಿ, ಏನು ಹೇಳಿ? ಅಮ್ಮ, ಇದಕ್ಕೆಲ್ಲ ನಾನು ಹೋಗಿದ್ರೆ ಭಾಳ ಕಷ್ಟ ಆಗುತ್ತಲ್ಲಮ್ಮ. ಈ ಸತ್ಯದರ್ಶನ ಕಾರ್ಯಕ್ರಮ ನಡೀತಾ ಇಲ್ಲ. ನಮ್ಮ ಋಷಿ ಪರಂಪರೆಯಲ್ಲಿ ಒಂದು ನಿಯಮ ಇತ್ತು. ಪಾಶ್ಚಾತ್ಯ ಲೌಕಿಕ ಶ್ರೀಮಂತಿಕೆಗೂ ಭಾರತೀಯ ವೈದಿಕ ಸಂಸ್ಕೃತಿಗೂ ಒಂದು ಪ್ರಧಾನ ವ್ಯತ್ಯಾಸ ಇತ್ತು. ಅಮ್ಮ, ನಾನು ಮಾತಾಡ್ತಾ ಇದ್ದೀನಿ, ನಾನು ಬೈಬೇಕಾದ್ರೆ ಆಮೇಲೆ ಬೈರಿ. ಈಗ ನಾನು ಮಾತಾಡೋದು ನೀವು ಮಾತಾಡೋ ಹಾಗಿಲ್ಲ, ಅದು ನಮ್ಮ ಶಿಸ್ತು ಸಭೆದು. ನಿಮಗೆ ಸಿಟ್ಟು ಬಂದುಬಿಟ್ಟಿದೆ ಗೊತ್ತಿದೆ ನನಗೆ. ನಿಮಗೆ ಶಾಪ ತಾಪ ಕೊಡೋಷಿಗೆ ಸುಟ್ಟಾಕ್ಬಿಡ್ತಾಯಿದ್ರಿ ನೀವು ನನ್ನನ್ನು. ಸಹಜ ಅದು ಅಲ್ಲ, ನಿಮ್ಮಿಬ್ಬರಿಗೂ ಸಹಜವೇ ಇದು. ನಿಮ್ಮ ತಂದೆ ಬಗ್ಗೆ ನನ್ನ ಮಾತು ನಿಮ್ಗೆ ಅನಿಸದೇ ಇರುತ್ತೆ, ನಮ್ಮ ತಂದೆ ಬಗ್ಗೆ ಹೇಳಿದ್ರು ನಂಗೆ ಅಂದೇ ಅನಿಸುತ್ತೆ. ಆದರೆ ಈ ಮಿತಿಗಳನ್ನೆಲ್ಲ ಬಿಟ್ಟು ಬರೀ ಕಾವ್ಯವನ್ನು ಇಟ್ಕೊಂಡು ನಾನು ಮಾತಾಡಿದ್ದಷ್ಟೇ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಏನಮ್ಮ, ಎಷ್ಟೆಷ್ಟು ಭೋಗಕ್ಕೆ, ಎಷ್ಟೆಷ್ಟು ಜೀವನದ ಅನುಕೂಲಕ್ಕೆ ಏನು ವೈಜ್ಞಾನಿಕವಾಗಿರತಕ್ಕಂಥ ಸಲಕರಣೆಗಳನ್ನು ಉಪಕರಣಗಳನ್ನು ಕೊಡಬೇಕು ಅನ್ನತಕ್ಕಂಥದ್ದು ಅವರ ಜೀವನದ ಕ್ರಮ. ಆದರೆ ನಮ್ಮಲ್ಲಿ ಏನಾಗುತ್ತೆ, ವಾನಪ್ರಸ್ಥರು ಅಂತ ಅವರು ಪ್ರಶ್ನೆ ಕೇಳೋದು ವಾನಪ್ರಸ್ಥದ ಬಗ್ಗೆ ಮಾತಾಡಿ ಅಂತ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ಭೋಗ ತಿರಸ್ಕಾರ ಮಾಡಿದವರು ಅಲ್ಲ. ನಮಗೆ ಭೋಗ ಬೇಕು. ನಮ್ಮ ಎಲ್ಲ ದೇವತೆಗಳನ್ನು ನೋಡಿ, ಅವ್ರ ಹೆಂಡರು ಮಕ್ಕಳು ನೋಡಿ, ಅವರಿರ್ತಕ್ಕಂಥ ಮನೆಗಳು ನೋಡಿ, ಹಾಕೊಳ್ಳೋ ಆಭರಣಗಳನ್ನು ನೋಡಿ, ಇದೆಲ್ಲ ಭೋಗವೇ. ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ದಾರ್ಶನಿಕರು ಏನು ಹೇಳಿದರು ಅಂದರೆ, ಅರೆ ಹುಡುಗಾಟದಾಗ ಚೆನ್ನಾಗಿ ಆಟ ಆಡ್ತಾ ಇದೆಯಯ್ಯ, ನೀವು ವಯಸ್ಸು ಬಂದಾಗ ಚೆನ್ನಾಗಿ ಭೋಗಿಸ್ತೀಯ ಕಣಯ್ಯ, ಭೋಗಿಸಯ್ಯ ನೀನು, ಅಮೃತ ಪುತ್ರ ಕಣಯ್ಯ. ಆದರೆ ಇದೆಲ್ಲದಕ್ಕೂ ಒಂದು ಮಿತಿ ಇದೆ. ಅಂದರೆ ಒಂದಷ್ಟು ವಯಸ್ಸಾದ ಮೇಲೆ ಕಾಡಿಗೆ ಹೋಗಯ್ಯ ಅಂತ ಹೇಳ್ತಾರೆ. ನೀನು ನಗರವನ್ನು ಬಿಟ್ಟು ನಾಡಿಗೆ ಬೆನ್ನು ಹಾಕಿ ಕಾಡಿಗೆ ಹೋಗು, ಈ ನಾಡಿನಲ್ಲಿ ಚಿಕ್ಕವರು ಉಳಿದೋಗಿ ಬಿಟ್ಬಿಡು. ಹೀಗಾಗಿ ನಮ್ಮಲ್ಲಿ 3ನೇ ಆಶ್ರಮ ಅಂತ ಏನು ಬಂತು ಅಂದರೆ ವಾನಪ್ರಸ್ಥರಾಗು ಅಂತ ಹೇಳಿದರು. ಮೊದಲು ಚೆನ್ನಾಗಿ ಅಧ್ಯಯನ ಮಾಡು, ಬ್ರಹ್ಮಚಾರಿಯಾಗಿರು, ಆಮೇಲೆ ಗೃಹಸ್ಥನಾಗು, ಒಳ್ಳೆ ಭೋಗಗಳನ್ನು ಅನುಭವಿಸು, ಜೀವನದ ಸಾರ್ಥಕ್ಯವನ್ನು ಕಂಡುಕೋ. 3ನೇ ಘಟ್ಟದಲ್ಲಿ ಈ ಭೋಗಗಳನ್ನು ನಿನ್ನ ಹಾಗೆ ಚಿಕ್ಕವರಿರಲ್ಲ ಅವ್ರಿಗೆ ಬಿಟ್ಟು ನೀನು ಸ್ವಲ್ಪ ವನಕ್ಕೆ ಹೋಗು, ಪ್ರಸ್ಥಾನ ಮಾಡು. ಅದು ವಾನಪ್ರಸ್ಥ ಅಂತ. ಇನ್ನೂ ಹೆಚ್ಚು ವಿವರಣೆ ಕೊಡಬೇಕು, ನನಗೆ ಕಾಲ ಇಲ್ಲ. ನಿಮ್ಮ ಕಾಗದಕ್ಕೆ ಬೆಲೆ ಕೊಟ್ಟಷ್ಟು ಹೇಳಿದ್ದೀನಿ. ಈಗ ನಾನು ಉಪನ್ಯಾಸ ಮುಗಿಸ್ತೀನಿ. ಏನು ಹೇಳ್ತಾ ಇದ್ದೆ? ಡಿ ವಿ ಗುಂಡಪ್ಪನವ್ರ ಬಗ್ಗೆ ಹೇಳ್ತಾ ಇದ್ದೆ. ಕಂಡು ಬೆಚ್ಚಿದೆ ಸೌಮ್ಯ ಗಂಭೀರ ಶ್ರೀಮೂರ್ತಿ. ವಾಸ್ತವವಾಗಿ ಅವರನ್ನು ನಾನು ನೋಡಿದಾಗ ಕೊಂಚ ಹೆದರಿದ್ದು ನಿಜ, ಆಗಲೇ ನಾನು ಹೇಳಿಕೊಂಡೆ. ಹಾಗೆ ಅವರನ್ನು ನೋಡಿದ ಮೇಲೆ ಬೊಚ್ಚು ಬಾಯದು ಅರಳೆ, ಹೂನಗೆಯ ಹೊಸ ಮಾತು,
ತಂಗಾಳಿ ಬೀಸಿತ್ತು ಉಸಿರಾಡಿದೆ. ಏನಪ್ಪ ಏನಯ್ಯ ಅಂಥವ್ರು ಮಾತಾಡಿಸಿದ ಮೇಲೆ ನಾನು ನಿಜವಾಗ್ಲೂ ಉಸಿರಾಡೋದಕ್ಕಾಗಿದ್ದವಾಗ. ಬಿಗಿ ಮಾತು, ನಗೆ ಮಾತು, ಚೂಪು ದನಿ, ದನಿ ಆಳ, ಕೊಂಕು ಕುಹುಕಿನ ನುಡಿಗೆ ಎಡೆಯೇ ಇಲ್ಲ. ಮೂಡಿದ್ದು, ಆಡಿದ್ದು, ತೋಡಿದ್ದು, ತೋರಿದ್ದು, ಹೆಜ್ಜೆ ಗುರುತೆಲ್ಲವೂ ಶುದ್ಧ ಬಿಳುಪು. ಕಿರಿಗಣ್ಣು, ಹಿರಿಗಣ್ಣು, ಕೆಂಗಣ್ಣು, ಸುಮಗಣ್ಣು, ನಗೆಯ ಮುಕ್ಕಳಿಸುತಿಹ ಕೂಸು ಕಣ್ಣು. ವೇದಜ್ಞ, ವೇದಾಂತಿ, ಕವಿಯೋ ಸಂಪಾದಕರೋ, ವಾಗ್ಮಿ, ಚಿಂತಕ, ಮಂತ್ರಿ ಮುಖಗಳೆಷ್ಟೋ. ಏನು ಭಾರಿ ಶರೀರ, ಎಂಥ ಭಾರಿಯ ಮಿದುಳು, ತೂಕ ಹಸ್ತದ ಬರಹ ಶೇಷಭಾರ. ಗಣಪತಿಯ ಕಂಡೆಯೋ DVG ಜಾಗದಲ್ಲಿ, ಗೀತೆ ಕಗ್ಗ ಅವರು ಬರೆದುದಲ್ಲವೇ. ಶ್ರೀರಾಮನಾದರ್ಶ, ಧರ್ಮ ನಡೆಯಲಿ ಕೃಷ್ಣ, ಶ್ರೀರಾಮರಾದರ್ಶ ಧರ್ಮ ನಡೆಯಲಿ ಕೃಷ್ಣ, ಜಿಹ್ವೆಯಾದ್ಯಂತವೂ ಹರಿಶ್ಚಂದ್ರ. ಅವರು ಬದುಕಿದ್ದೇ ಹಾಗೆ, ಎಲ್ಲರನ್ನೂ ನಿಷ್ಠೂರ ಮಾಡಿಕೊಳ್ಳುವಂತಹ ಶುದ್ಧ ಸತ್ಯವನ್ನು ಮಾತನಾಡ್ತಾ ಇದ್ದಂಥ, ಯಾವುದೇ ಮಂತ್ರಿ ಮಹೋದಯರನ್ನೂ ವಿರೋಧಿಸಬಲ್ಲಂತಹ, ಜಿಹ್ವೆಯಾದ್ಯಂತವೂ ಹರಿಶ್ಚಂದ್ರ. ಏರಿಳಿತವೇ ಇರದ ಸಮಚಿತ್ತ ಪ್ರಜ್ಞಾನ, ಏರಿಳಿತವೇ ಇರದ ಸಮಚಿತ್ತ ಪ್ರಜ್ಞಾನ, ಅವಧೂತ ಅದ್ವೈತಿ ದತ್ತಕಾಂತಿ. ಅವಧೂತ ಅದ್ವೈತಿ ದತ್ತಕಾಂತಿ. ನಮಸ್ಕಾರ. ಆಂಗ್ಲ ಭಾಷೆಯಲ್ಲಿ ಮಾತನಾಡುವುದಿಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿದ್ರು. ನಾವೊಂದು ಸೆಕೆಂಡ್ ಯೋಚನೆ ಮಾಡಿದೆ, ಯಾವ ಭಾಷೆನಲ್ಲಿ ಮಾತಾಡಿದ್ರೆ ಏನು ನಮ್ಮ ಜನಗಳಿಗೆ ಆ ಪುಸ್ತಕದ ಬಗ್ಗೆ DVG ಬಗ್ಗೆ ಅರ್ಥವಾಗಬೇಕು. ಐ ಥಿಂಕ್ ಕನ್ನಡದಲ್ಲಿ ಮಾತನಾಡಿದ್ರೆ ಅರ್ಥವಾಗೋದು ಇನ್ನೂ ಉತ್ತಮ ಅಂತ ಹೇಳ್ಬಿಟ್ಟು, ಆದ್ದರಿಂದ ದಯವಿಟ್ಟು ನೀವೇ ಬರಬೇಕು ಅಂತ ಕೇಳಿಕೊಂಡೆ. ಐ ಥಿಂಕ್ ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಅವರು ಭಾಷಣ ಕೇಳಿದ ಮೇಲೆ ಈ ಥರದ ಭಾಷಣ ಕೇಳೋಕ್ಕೆ ಎಷ್ಟೊತ್ತು ಕೂತರೂ ನಮಗೆ ಇದಿಲ್ಲ. ಇನ್ನೂ 1 ಗಂಟೆ ಅವ್ರು ಮಾತಾಡಿದ್ರು ನಾವು ಕೂತ್ಕೊಳ್ಳೋಕ್ಕೆ ರೆಡಿ, ಆದರೆ ಅವ್ರು ಇನ್ನೆಲ್ಲೋ ಹೋಗಬೇಕು. ಭಾಳ ಉಪಕಾರ ನಮ್ಮ ಇದರಿಂದ. ನೀವು ಹೇಳಿದ್ದು DVG ಅವರ ಬಗ್ಗೆ ಗದ್ಯ ರೂಪದಲ್ಲಿ ಖಂಡಿತ ಭಾಳ ಯೋಚನೆ ಮಾಡ್ತೀನಿ. ನಾನು ನಿಮ್ಮ ಹತ್ರನೇ ಬರ್ತೀನಿ ಆ ವಿಚಾರದಲ್ಲಿ. ದಯವಿಟ್ಟು ನೀವೇ ನಮಗೆ ಅದನ್ನು ಮಾಡಿಕೊಡ್ಬೇಕು. DVG ಅವರ ಬಗ್ಗೆ ಗದ್ಯ ರೂಪದಲ್ಲಿ ಜನಗಳಿಗೆ ಇನ್ನೂ ಅರ್ಥವಾಗಬೇಕು. ನಾನು ಚಿಕ್ಕಂದಲ್ಲಿ ನಾನು ನೋಡ್ದಂಗೆ DVG ಅವರ ಬಗ್ಗೆ ಕರ್ನಾಟಕದಲ್ಲಿ ಅಷ್ಟು ಅಭಿಮಾನವೇ ಇಲ್ಲವೇನೋ ಅಂತ ನನಗನ್ಸುತ್ತೆ. DVG ಅವರು ಎಲ್ಲಿ, ಅವರ ಸ್ಥಾನವೇನು, ಅವರು ಇದೇನು, ಆದರೆ ಅವರಿಗೆ ಎಷ್ಟು ಮರ್ಯಾದೆಗಳನ್ನು ಮಾಡಬೇಕೋ ಅದು ಮಾಡ್ತಾ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಅನಿಸುತ್ತೆ. ನಾನು ತಪ್ಪು ಹೇಳ್ತಿರ್ಬೋದು ಅಥವಾ ನಿಜ ಹೇಳ್ತಿರ್ಬೋದು ಗೊತ್ತಿಲ್ಲ, ಆದರೆ ನಾನು ಚಿಕ್ಕಂದಿನಿಂದ ಅವ್ರನ್ನ ನೋಡಿದ್ದೀನಿ. ಅಂಥ ಉತ್ತಮ ಕವಿಗಳು ಒಂದೇ ಅಲ್ಲ, ಇನ್ನೂ ಬೇಕಾದಷ್ಟು ಮಾಡಿದ್ದಾರೆ ಅವರು. ಯಾವುದೇ ಒಂದು ಇದು ಸಬ್ಜೆಕ್ಟ್ ತಗೊಳ್ಳಿ, ಆ ವಿಚಾರದಲ್ಲಿ ಹೀ ಈಸ್ ಆ್ಯನ್ ಅಥಾರಿಟಿ. ಮ್ಯೂಸಿಕ್ ತಗೊಳ್ಳಿ, ಇನ್ಫ್ಯಾಕ್ಟ್ ಕೆಲವು ಇಂಗ್ಲೀಷ್ ಪುಸ್ತಕಗಳನ್ನ ನಾವು ಪಬ್ಲಿಷ್ ಮಾಡಿಸ್ತಾ ಇದ್ದೀವಿ ಈಗ. ಅವರು ರಾಜಕೀಯದ ಬಗ್ಗೆ, ಕಾನೂನು ಬಗ್ಗೆ, ಪ್ರೀ ಇಂಡಿಪೆಂಡೆನ್ಸ್ ಡೇಸ್, DVG's ಇಂಗ್ಲೀಷ್ ವರ್ಕ್ಸ್ ಅಂತ ಒಂದು 3 ಪುಸ್ತಕ ತರ್ತಾ ಇದ್ದೀವಿ. ಅದನ್ನು ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ DVG ಅವ್ರ ವ್ಯಕ್ತಿತ್ವ ಏನು, ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಏನೋ ಅವ್ರದ್ದಿತ್ತು, ಆದರೆ ಅದನ್ನು ನಾವು ಮರ್ಯಾದೆ ಮಾಡದೇ ಇದ್ದರೆ ಅದು ನಮಗೆ ಕೊರತೆಗೆ ಹೊರತು ಅವ್ರಿಗಲ್ಲ. ಭಾಳ ಚೆನ್ನಾಗಾಯಿತು. ಈಗ ಮುಂದಿನ ಕಾರ್ಯಕ್ರಮ ಶ್ರೀನಿವಾಸ್ ಅವರು 2ನೆಯ ಪುಸ್ತಕದ ವಿಮರ್ಶೆಯನ್ನು ಮಾಡ್ತಾರೆ. ಐ ರಿಕ್ವೆಸ್ಟ್ ಮಿಸ್ಟರ್ ಶ್ರೀನಿವಾಸ್ ಟು ರಿವ್ಯೂ ದಿ ಬುಕ್. The distinguished scholars who are adorning the dais and the enlightened audience decorating this auditorium. Good morning, everybody. In the first place, I must express my inadequacy to speak in such a sacred place like this auditorium. Honestly, I may not deserve to sit even in the last row of this, let alone sit on the dais here. Anyway, this is a duty I have accepted due to the persuasion of Mr. Dhruva Narayan, and I will try to do it to the best of my limited abilities. Now, when we speak of the soul and spirituality means, in our parlance,
something concerning the soul and liberation of the soul from the bondage of this world. The soul or Atman, which is called as Atman in Sanskrit and in Indian parlance, is having various meanings. It means the self. Atman also means the mind. When we say one is a Mahatma, we refer to his mind. When we say one is a Papatma, one with evil thoughts. So, the author, Dr. Nagaraj, has written this book, compiled this book through study of various books written by scholars, saints, sages, epics, and so many other scholars and people of eminence. He has marked important statements there, selected them, classified them, distilled them, so much so he slowly reduced them after making a short list, and even after such a dedicated and persuasive and very deep effort, he has been able to bring more than 1,000 quotations in this book. The quotations span over various subjects, mostly concerning spirituality and morality. In Western concept, religion means a deity to worship, that is a theology, an organization, a philosophy. There it ends. Not even philosophy, it's mostly confined to an organization and a theology. With us, in addition to this, it is entwined into our daily life. Our what we call as karma and the dharma, they go together. You cannot distinguish. The morality, ethics, the daily life, our practices, everything have some place in our dharma. And dharma means something which sustains, protects, and engulfs us. It's not merely confined to worshipping a deity. So it is not very appropriate to equate dharma with a religion as from the Western concept. In the author, Mr. Nagaraj, in his preface itself says, in addition to the formal education one receives, one should also get informal education, preferably through self-education. A man attains perfection by studying various literatures, listening to various masters, following his own tradition, and then in addition to it, applying his own discretion, or then only the truth or satya will emerge. It cannot be always dependent upon a book or dependent upon some literature. There is a guru. Even the guru says at the time of bidding farewell to the student, Atherite karma vichikitsava vritta vichikitsava syat etatra brahmana sammarshinaha yukta ayuktaha aluksha dharma kamasu tesham yathate tatra varteran tata tatra vartetaha. You may get doubts. What all I had taught may not be adequate to guide you throughout the life. You may get doubts in performing your duties or knowing what is right or what is not right. You have to seek the help and guidance of learned scholars and great men living around your place. So, this is the process of learning has to be there from beginning to the last stage of a human being. So, the author also suggests a sincere spiritual aspirant will do well to learn Sanskrit language early in life, because in only Sanskrit language you have the original spiritual literature available to us. Supposing we are ignorant of Sanskrit, we have to depend upon some translation, and the inadequacies of a translator also will creep into our thinking. So it is very desirable to learn Sanskrit. And these 1,000 or more than 1,000 quotations have been classified into 27 segments or chapters, scanning over various subjects like
religion, God, Jiva and his attachments, Karma Yoga, selection from Holy Scriptures, Bhagavad Gita, prayer, virtues, vices, Bhakti Marga, Dharma, Jnana Yoga, Moksha, etc. Similarly, the quotations are from very enlightened characters and very great people like our Dr. Radhakrishnan, Rajaji, Swami Vivekananda, Ramakrishna Paramahamsa, Dalai Lama, Gautama Buddha, Ramana Maharshi, Adi Shankaracharya, Mother Teresa, Tagore, Satya Sai Baba, Chinmayananda. It's a galaxy of eminent scholars and eminent people and those who have made great achievement in field of spirituality. It's a galaxy of this, the wisdom of these people expressed in the form of small statements have been brought out in this book so that they are a guidance to us in our daily life. Now, in the limited time, that too after a man of such eminence as Panduranga or Pavagada Prakash Rao has spoken, I keep in my mind limitations and then confine myself to a few quotations. Saints who have attained a high level of spirituality have a minimum physical need. In contrast, worldly people have attained only minimum of spiritual needs. As long as we are keen on acquiring material things and our selfish needs, that means we are indulged in a swartha. As long as we are concentrating on spartha, this parartha will elude us. The less of swartha means I have time for parartha. Parartha means helping others. At the same time, parabrahma also. Paravastu means the parabrahma. One can concentrate upon God or spiritual matters if he is not keen on acquiring and increasing his material wealth and material belongings. So this statement of Swami Satya Sai Baba is there. He speaks about a mantra. A mantra, it means something to be kept as a guarded secret. It's a secret. The word mantri has come from that mantra. We cannot accept this meaning in the present day context where everything is laid bare, including Reserve Bank's method of printing currency notes. But mantra means it's a secret. It has a sage. It has a meter. It has a deity and it denotes how it has to be made use of. For example, the Gayatri mantra. It is Savitriya Rishihi, Vishwamitraha, Devi Gayatri Chandaha, Savita Devata, Jape Viniyogaha. It has to be made use of in a japa during Sandhya Vandanam or some other auspicious functions. Whenever we feel we have to get rid of some sin we might have committed or some thing that has accumulated to us, we can do this Gayatri Japa and get rid of it. So the meaning of this mantra, it prays to Sun God to enlighten our intellect so that we may rise to higher levels. It is considered as the supreme mantra or the queen among all the mantras. It confers on us this viveka. Viveka means discretion, knowledge, and also mental strength. This is a statement of Swami Ranganathananda. Quotation: Sanskrit language will not die so long as man in India experiences the hunger for spiritual heart. Hunger of spiritual heart. Sanskrit is the window to all that is fascinating, elevating, and enriching in human experience. It is the sacred body of Vagdevi. The name normally denotes what the matter is. When we called gold Suvarna, it suggests that it has very beautiful glow and a beautiful complexion. Similarly, the name Sanskrit itself suggests extreme refinement. You see, so many institutions, so many laboratories are there where coffee seeds are cultured.
they call it Samskarana Kendra. You might have seen those boards. They are called Samskarana Kendras, where refinement is made, is done to those what have been obtained in nature. What has been natural has been treated and cultured and brought to us in a refined state. But in the case of Sanskrit, the language itself is refined, and straight away it comes to us in the form of this refined manner. When we talk very high of an individual, we call him a Susamskrita, a very cultured person. That means he has ironed out all the defects in him, rudeness and crudeness in him. We call him a Samskrita Vyakti, Susamskrita Vyakti. So the language Sanskrit itself indicates it's a refined language and a very embodiment of refinement. And it's a very depressing affair that only in our country we can be this ignorant and indifferent to a noble heritage of this magnitude. Work and the fruits. This is a quotation of Swami Lokeshwarananda. It's very close to the teaching of Bhagavad Gita. Your right in the performance of any duty extends only up to work only and not up to the fruits of the work. Karmanyeva adhikaraste. Ma phaleshu kadachana. This is very widely misinterpreted, very meticulously by some of the people who have taken upon themselves the sacred duty of interpreting our texts. This does not mean work and reward, labor and the reward for labor, that is a wage. It is not the relation of a wageman and a worker. Effort here, it means effort. Effort means dedication, motivation and enterprise. This is addressed to Arjuna when he is in the battlefield, warfield. He has to fight with all his enthusiasm, with all his effort, irrespective of what the result will be. This message of war, the results of war being uncertain, have been there since time of Ramayanam itself. Lord Rama says, Naikanta Vijayo Yuddhe Bhutapurvaha Kadachana. Never it has been that victory has been siding with only one person all along. It changes sides. Today it favors one side, tomorrow it favors another side. So in a war, the results are not certain, but that does not mean one should not fight a war. There can be failure of an effort, but there should be no failure in putting forth the effort. If we are bogged down by fear of failure, we do nothing in this world. This is another 5 minutes. Just take about a minute. I will only confine to one more statement, two more statements. One is of Rajaji's. The core of teaching of Bhagavad Gita is detachment in all works. All the service which humanity in general need is equal in value, and everyone should find out what he or she can do and do it with sincerity and without attachment. The entire Bhagavad Gita message is enshrined in this one small paragraph given by Rajaji. Here we can praise the services. We cannot value the services. Value of each and every service is the same. It is equally important to the mankind. Price can be varying from one type of service to the other type of service. The MTR masala dosa may be costlier than Vidyarthi Bhavan masala dosa. That is pricing. But value addition to the society is the same, whether a man sweeps a street or he discharges a very great function of arguing in a Supreme Court. This is the essence of Bhagavad Gita. Finally, there is one statement from Lord Buddha. As he lay down, the grief-stricken Ananda said, "We are lost. We would henceforth we will not know the way, for the light is going out of our lives." Buddha's reply was, "Why should you think light is going? Be a lamp into yourself." This is his best message to humanity. This world has seen so many people coming, and all of them have left this world. Nobody has remained here. Even Lord Rama
Lord Krishna, they have not stayed here. They have spent here some time, a few years, and left. Supposing we are mourning their loss, what do we achieve by that? Instead of inculcating their ideals and their method of working and practicing it in our daily life, we will have so many Lord Ramas and so many Lord Krishnas among us. On the other hand, if we confine ourselves to celebrate their Jayantis, no earthly purpose will be served except having a nice feast on a particular day. So this is, everyone should try to inculcate the noble ideals he has heard and practiced. So both the books, in spite of the fact one being a creative work of a Rasa Rishi and the other being a collection of a man of eminence, there is one thing common. You cannot keep them aside after a single reading. You cannot borrow them and return to somebody or a library. You have to possess them, open them, read them at random, digest them, and try to follow them. There is no other shortcut to such type of books like this. Thank you. Thank you, Mr. Srinivas, for a good review of the book. Now I request the chief guest to speak a few words. Mr. Subba. And also, after this function, the books are being sold at a concessional rate of 50 rupees each. Mankuthimmana Kagga is available at 150, its cost is 200, and the other book is 250. It will be sold at 200 rupees after the function, available here. Those who are interested may please buy it. Thank you. ಸ್ನೇಹಿತರೆ, ನನಗೆ ಸುಮಾರು 15 ದಿನಗಳ ಹಿಂದೆ ಮೈಸೂರಿಂದ ಕೃಷ್ಣಮೂರ್ತಿಗಳು ಫೋನ್ನಲ್ಲಿ ಮಾತಾಡಿ, ಈ ರೀತಿ ಮಂಕುತಿಮ್ಮನ ಕಗ್ಗದ ಇಂಗ್ಲೀಷ್ ಅವತರಣಿಕೆ ಬರ್ತಾಯಿದೆ, ಆ ಒಂದು ಸಮಾರಂಭ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನಡೀತಾ ಇದೆ, ನೀವು ಮುಖ್ಯ ಅತಿಥಿ ಆಗಬೇಕು ಅಂದರು. ನನಗೆ ಒಂದು ನಿಮಿಷ ದೊಡ್ಡ ಶಾಕ್ ಆಯಿತು. ಆ ಶಾಕಿಂದ ಇನ್ನೂ ಹೊರ ಬಂದಿಲ್ಲ ನಾನು. ಯಾಕೆ ನನಗೂ ಇದಕ್ಕೂ ಪಾವಗಡ ಪ್ರಕಾಶ ಇರೋಂಥವರೇ ನನ್ನ ಯೋಗ್ಯತೆ ಏನು ಅಂತ ಕೇಳಿದಾಗ, ಇನ್ನು ನಮ್ಮಂಥ ಹುಲ್ಮಾನವ್ರ ಗತಿ ಏನು? ಅದರಿಂದ ಇದು ನಮ್ಮ ಯೋಗ್ಯತೆಗೆ ಮೀರಿದ ಒಂದು ಕೆಲಸನ ಇವತ್ತು ನಮ್ಮ ಕೂಡ್ಲಿ ಚಿದಂಬರಂರವರ ಇಬ್ಬರು ಮಕ್ಕಳು ಕೊಟ್ಟಿದ್ದಾರೆ. ಅವರು ಕೃತಜ್ಞ ಆಗಿದೆ. ಯಾಕೆ ಅಂತಂದರೆ ಇವತ್ತು ಮಂಕುತಿಮ್ಮನ ಕಗ್ಗದ ಬಗ್ಗೆ ಮತ್ತು DVG ಅವರ ಬಗ್ಗೆ ಇಂತಹ ಒಂದು ಉತ್ತಮವಾದ ವ್ಯಾಖ್ಯಾನನ ಪಾವಗಡ ಪ್ರಕಾಶ್ ರಾಯರ ಬಾಯಿಂದ ಕೇಳಿದ ಪುಣ್ಯ ನನಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಅವ್ರ ಪಕ್ಕದಲ್ಲಿ ಕೂತು ಇಷ್ಟೊತ್ತಿದ್ನಲ್ಲ, ಅದೇ ನನಗೆ ದೊಡ್ಡ ತೃಪ್ತಿ ತಂದ ವಿಷಯ. ಇನ್ನೊಂದು, ನಾನು ಒಬ್ಬ ಪತ್ರಕರ್ತ. DVG ಅವರು ಎಷ್ಟೇ ಮಂಕುತಿಮ್ಮನ ಕಗ್ಗ ಬರೀಲಿ, ಇನ್ಯಾವುದು ಬೇಕಾಷ್ಟು ದಾರ್ಶನಿಕ ಗ್ರಂಥಗಳನ್ನ ಬರೀಲಿ, ಅವ್ರು ಯಾವಾಗಲೂ ಹೇಳ್ತಿದ್ದಿದ್ದು ನಾನು ಪ್ರಥಮತಃ ಪತ್ರಕರ್ತ ಅಂತ. ಥ್ಯಾಂಕ್ ಯು. ಒಬ್ಬ ಪತ್ರಕರ್ತನಾಗಿ ನಾನು ಯಾಕೆ ಕರ್ಮಧರ್ಮ ಸಂಯೋಗ ಅಂತ ಕಾಣುತ್ತೆ, DVG ಅವ್ರ ಜೊತೆ ಸಾಕಷ್ಟು ಒಡನಾಟ ಬೆಳೆಸಿದ್ದೆ. ಅವ್ರ ಜೊತೆ ಭಾಳ ಮಧುರವಾದ ಕ್ಷಣಗಳನ್ನ ಕೆಲವು ಕಳೆದಿದ್ದೀನಿ. ಪಾವಗಡ ಪ್ರಕಾಶ್ ರಾಯರ್ ಅವ್ರ ಮನೆಗೆ ಹೋದಾಗ ಉಪ್ಪಿಟ್ಟು ಸಿಗ್ತಂತೆ. ನನಗೆ ಬೇಕಾದಷ್ಟು ಕೋಡ್ಬಳೆ, ಚಕ್ಲಿ ಎಲ್ಲ ಕೊಟ್ಟು ತೆಲುಗಲ್ಲಿ ನನ್ನ ಹತ್ರ ಮಾತಾಡಿ ಬೆಂತಟ್ಟಿ ನನಗೆ ತುಂಬ ಅವರು ನನ್ನ ಪ್ರಾರಂಭಿಕ ದಿನಗಳಲ್ಲಿ ಪತ್ರಕರ್ತನಾಗಿ ತುಂಬ ನನಗೆ ಒಂದು ರೀತಿ ಉತ್ತೇಜನ ಕೊಟ್ಟಿದ್ದಾರೆ ಮತ್ತು ಧೈರ್ಯ ಕೊಟ್ಟಿದ್ದಾರೆ. ನನಗೆ ಇದ್ದಕ್ಕಿದ್ದಾಗೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿದ್ದಾಗ ಒಂದು ಪೋಸ್ಟ್ ಕಾರ್ಡ್ ಬಂತು. ನೋಡಿದ್ರೆ DVG ಅವ್ರದ್ದು. ಅದರಲ್ಲಿ ನಾನು ತುಂಬ ಇದು ಹೆಮ್ಮೆಯಿಂದ ಹೇಳ್ಕೊತೇನೆ, ಅಹಮ್ಮಿಂದ ಅಲ್ಲ. ಎರಡು ಸೆಂಟೆನ್ಸಸ್ ಇದ್ದಿದ್ದು ಅದರಲ್ಲಿ, ಎರಡು ವಾಕ್ಯಗಳು. ಡಿಯರ್ ಸುಬ್ಬು, ನನ್ನ ಸುಬ್ಬು ಅಂತ ಕರೀತಾರೆ, ಯಾಕೋ ಗೊತ್ತಿಲ್ಲ. ಯು ನೋ ಐ ಹ್ಯಾವ್ ಎ ವೀಕ್ನೆಸ್ ಫಾರ್ ಗುಡ್ ಇಂಗ್ಲೀಷ್ ಆ್ಯಂಡ್ ಐ ಅಡ್ಮೈರ್ ಆಲ್ ದೋಸ್ ಇಂಡಿಯನ್ಸ್ ಹೂ ರೈಟ್ ಇಂಗ್ಲೀಷ್ ಲೈಕ್ ಅನ್ ಇಂಗ್ಲೀಷ್ಮನ್. ಐ ಆಮ್ ಗ್ಲ್ಯಾಡ್ ಟು ಸೇ ಯುವರ್ ಒನ್ ಆಫ್ ದೆಮ್ ಅಂತ ಒಂದು ಇದು. ನನಗೆ ನಂಗೆ ನಿಜವಾಗ ಕೂಡ ನನಗೆ ಸ್ವರ್ಗಕ್ಕೆ ಎರಡೇ ಗೇಣು ಅನ್ನೋ ಥರ ಆಗೋಯ್ತು ನನಗೆ. ಇಂತಹ ಒಂದು ಒಡನಾಟ ಅವ್ರ ಜೊತೆ ಇದ್ದಿದ್ದರಿಂದ ನಾನು ಕೃಷ್ಣಮೂರ್ತಿಗಳು ಫೋನ್ ಮಾಡಿದಾಗ ಈ ಒಂದು ಇದಕ್ಕೆ ಯಾವುದೇ ರೀತಿಯಲ್ಲಿ ನಾನು ಅರ್ಹನಲ್ಲ ಹೋದರೂ ಕೂಡ ನಾನು ಬರ್ತೀನಿ ಅಂತ ಒಪ್ಕೊಂಡು ಬಂದಿದ್ದು. ಅದು ಅಲ್ಲದೆ
ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅಂತ ಅವರೇ ಕಟ್ಟಿದ ಸಂಸ್ಥೆಯಲ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಇವತ್ತು. ಮಂಕುತಿಮ್ಮನ ಕಗ್ಗದ ಬಗ್ಗೆ ಈಗಾಗಲೇ ಪಾಂಡಿತ್ಯಪೂರ್ಣವಾಗಿ ಪ್ರಕಾಶ್ ರಾಯರು ಮಾತಾಡಿದ್ದಾರೆ. ಅದು ಇಂಗ್ಲೀಷಲ್ಲಿ ಬಂದಿರೋದು ಒಂದು ರೀತಿಯ ಕಲ್ಚರಲ್ ಲ್ಯಾಂಡ್ಮಾರ್ಕ್ ಇನ್ ಕರ್ನಾಟಕ ಅಂತ ನನಗೆ ಅನಿಸುತ್ತೆ. ಇದೊಂದು ಕಲ್ಚರ್ ಲ್ಯಾಂಡ್ಮಾರ್ಕ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಡಿ ವಿ ಗುಂಡಪ್ಪನವರಂಥ ದಾರ್ಶನಿಕರು ಏನು ಅದ್ಭುತವಾದ ಒಂದು ಮಾನವ ಕುಲಕ್ಕೆ ಒಂದು ಈ ರೀತಿಯ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಅದು ಕೇವಲ ಒಂದು ಭಾಷೆಗೆ ಸೀಮಿತವಾಗಬಾರದು ಅನ್ನೋ ದೃಷ್ಟಿಯಿಂದ. ನಾನು ಇನ್ನೂ ಅದು ಟ್ರಾನ್ಸ್ಲೇಷನ್ ಓದಿಲ್ಲ. ಆದರೆ ಇಂಥ ಕೃತಿಗಳನ್ನ ಅನುವಾದ ಮಾಡೋದಿದೆಯಲ್ಲ, ಭಾಳ 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 ಕಷ್ಟದ ಮಾತು. ಡಾಕ್ಟರ್ ಸಿ ಸೋಮಶೇಖರ್ ಅವರು ವಚನಗಳ ಬಗ್ಗೆ ಅವರ ಡಾಕ್ಟರಲ್ ಥೀಸಿಸ್ ಒಂದು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ನನಗೆ ಇಂಗ್ಲೀಷಿಗೆ ರೂಪಾಂತರ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. 1 ತಿಂಗಳ ಪ್ರಯತ್ನ ಪಟ್ಟೆ, ನನ್ನ ಕೈಲಿ ಸಾಧ್ಯವೇ ಆಗಲಿಲ್ಲ. ಯಾಕೆ ಅಂತಂದರೆ ಈ ವಚನಗಳು, ಈ ಥರ ಡಿ ವಿ ಗುಂಡಪ್ಪನವರ ಈ ಕವಿತೆಗಳು ಅಥವಾ ಪದ್ಯಗಳು, ಇದನ್ನೆಲ್ಲ ಇನ್ನೊಂದು ಭಾಷೆಗೆ ರೂಪಾಂತರಗೊಳಿಸೋದಿಲ್ಲ. ತುಂಬ ಇದು ಕಷ್ಟದ ಕೆಲಸ. ಅದು ಅಲ್ಲದೆ ಇದರಲ್ಲಿ ನಮ್ಮ ಆಸ್ತಿಕರು, ನಮ್ಮ ಭಾರತೀಯ ಆಸ್ತಿಕರು ಏನು ನಂಬಿಕೆಗಳನ್ನ ಇಟ್ಕೊಂಡಿಯಾರೋ ಅಥವಾ ಇಟ್ಕೋಬೇಕು, ಅವರ ಜೀವನ ಕ್ರಮ ಏನೋ ಅದರ ಬಗ್ಗೆ ಎಲ್ಲ ಒಂದು ಗೈಡ್ ಥರ ಇದಿರೋದರಿಂದ ಈ ಒಂದು ನಮ್ಮ ವಾತಾವರಣ ಏನಿದೆ, ಆ ವಾತಾವರಣ ಅಥವಾ ಪರಿಸರನ ಹೊರಗಿನವರು, ಭಾರತೀಯೇತರರು ಅದನ್ನು ಅರ್ಥ ಮಾಡ್ಕೊಳ್ಳೋ ಥರ ಇದು ತುಂಬ ಎಸೆನ್ಷಿಯಲ್ ಆಗಿ ಇತ್ತು. ಇದು ತುಂಬ ಅಗತ್ಯವಾಗಿತ್ತು ಈ ರೀತಿ ಆಗಬೇಕಾದ್ದು. ಅದು ನಮ್ಮ ಕಾವ್ಯಾಲಯ ಕೂಡ ತುಂಬ ಒಂದು ರೀತಿ ಐತಿಹಾಸಿಕವಾದ ಸಂಸ್ಥೆ ಅಂತ ಹೇಳಬೇಕು. DVG ಅವರ ಎಲ್ಲ ಪುಸ್ತಕಗಳನ್ನೂ ಅವರು ಪ್ರಕಟಿಸಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಂತಹ ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದು DVG ಅವ್ರನ್ನ ನಮ್ಮ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟು ಅವರ ಶ್ರೇಷ್ಠತೆ ಏನು ಅಂತ ನಮಗೆಲ್ಲ ತಿಳಿಸಿದ ಕಾವ್ಯಾಲಯದವರು ಅದನ್ನು ಇಂಗ್ಲೀಷ್ ಅವತರಣಿಕೆ ಅಂತಂದು ತುಂಬ ದೊಡ್ಡ ಉಪಕಾರ ಮಾಡಿದ್ದಾರೆ ಅಂತ ತಮ್ಮೆಲ್ರಿಗೂ ಗೊತ್ತಿರೋ ವಿಷಯ ನಾನು ಹೇಳ್ತಾ ಇದ್ದೇನೆ. ಈ ರೀತಿ ಇವತ್ತು ಮಂಕುತಿಮ್ಮನ ಕಗ್ಗದಂಥ ಒಂದು ಮಹಾಕಾವ್ಯ ಅದು ಓದ್ತಾ ಇದ್ದಾಗ ನನಗೆ ಮತ್ತೆ ಓದಿದೆ. ನಾನು 3-4 ದಿನದಿಂದ ಅದೇ ಓದ್ತಾ ಇದ್ದೆ. ನನಗನ್ನಿಸ್ತು, ಒಂದು ಸ್ವಯಂ ಜ್ಞಾನಪೀಠವಾಗಿದ್ದ ಡಿ ವಿ ಗುಂಡಪ್ಪನವ್ರನ್ನ ನಮ್ಮ ಜ್ಞಾನಪೀಠ ಪ್ರಶಸ್ತಿಯವರು ಯಾಕೆ ಮರೆತರು ಅಂತ. ತುಂಬ ದೊಡ್ಡ ಅನ್ಯಾಯ ನಾವು ಮಾಡೋದವ್ರಿಗೆ. ಅದೇನಾದರೂ ಮರಣೋತ್ತರ ಪ್ರಶಸ್ತಿ ಕೊಡೋ ಒಂದು ಇದಿದ್ದರೆ ದಯವಿಟ್ಟು ಈಗಲಾದರೂ ಕೂಡ ಡಿ ವಿ ಗುಂಡಪ್ಪನವ್ರಿಗೆ ಆ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ನೀಡಬೇಕಾದ್ದು ಅವರ ಧರ್ಮ ಅಂತ ನಾನು ಹೇಳ್ತೆ. ಯಾಕೆಂದರೆ ಬರೀ ಮಂಕುತಿಮ್ಮನ ಕಗ್ಗ ಒಂದೇ ಅಲ್ಲ, ಅವರ ಬೇರೆ 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 ಈ ಉದ್ಗ್ರಂಥಗಳೇನಿವೆ ಅಥವಾ ಅವರು ಸಾರ್ವಜನಿಕವಾಗಿ ಏನು ಬಹಳ ದೊಡ್ಡ ಸೇವೆ ಸಲ್ಲಿಸಿದ್ರು, ಎಷ್ಟು ನಿರ್ಭೀತರಾಗಿ ತಮ್ಮ ಪತ್ರಿಕೋದ್ಯಮನ ಅವರು ನಡೆಸ್ಕೊಂಡು ಹೋದರು, ಇವೆಲ್ಲ ನಮಗೆಲ್ಲ ರೋಲ್ ಮಾಡೆಲ್ ಥರ ಅವರು. ಅದು ಅಲ್ಲದೆ ಇಂತಹ ಜ್ಞಾನಪೂರ್ಣವಾದ ಗ್ರಂಥನ ಜ್ಞಾನಪೀಠದವರು ಗುರುತಿಸದೆ ಹೋದರೆ ಅದು ಅವರ ಒಂದು ಫೇಲ್ಯೂರ್ ಅಂತ ನಾನು ಹೇಳಬೇಕಾಗತ್ತೆ. ಈಗಲೂ ಕೂಡ ದಯವಿಟ್ಟು ಎಲ್ಲರೂ ಸಾಹಿತ್ಯಾಸಕ್ತರು ಮತ್ತು DVG ಅವರ ಅಭಿಮಾನಿಗಳು ಈ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದ್ರೆ ಆ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ದೊರೆಯೋ ಥರ. ಹಾಗೆ ನೋಡಿದ್ರೆ DVG ಅವರು ಯಾವುದೂ ಪ್ರಶಸ್ತಿ ಬಂದ ಹಾಗೆ ಇಲ್ಲ. ನಮ್ಮಂಥ ಸಣ್ಣ ಪುಟ್ಟವ್ರಿಗೆಲ್ಲ ಬೇಕಾಷ್ಟು ಪ್ರಶಸ್ತಿಗಳು ಬಂದಿವೆ. ನಾವು ಕೇಳಿ ತೊಗೊಂಡ್ವಿ ಅಂತಲ್ಲ, ಈಗ ಪ್ರಶಸ್ತಿಗೆ ಆಯ್ಕೆ ಮಾಡೋರ ಮಟ್ಟ ಏನು ಅಂತ ತೋರಿಸೋತ್ತಷ್ಟೇ. ಆದ್ದರಿಂದ DVG ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತ ಇಲ್ಲ. DVG ಅವ್ರಿಗೆ ಪತ್ರಿಕೋದ್ಯಮಿಗಳಿಗೆ ಕೊಡಲಾದ ಅತ್ಯಂತ ದೊಡ್ಡ ಪ್ರಶಸ್ತಿ ರಾಜ್ಯ ಸರ್ಕಾರದವರು TVSR ಪ್ರಶಸ್ತಿ ಬಂತ ಇಲ್ಲ. ಅದು TSR ಪ್ರಶಸ್ತಿ ಮರಣೋತ್ತರ ಕೊಡೋ ಇದಿಲ್ಲ. ಅದರಿಂದ ಅಂತೂ ಡಿ ವಿ ಗುಂಡಪ್ಪನವ್ರಿಗೆ ತುಂಬ ಅನ್ಯಾಯ ಆಗಿರೋದಂತೂ ನಿಜ. ಯಾಕೆಂದರೆ ಬರೀ ಆಸಕ್ತರು ಅಥವಾ ನಮ್ಮ ಜ್ಞಾನಿಗಳು ಅದನ್ನು ಓದಿ ಇದು ಮಾಡಿದ್ರೆ ಹೊರತು
ಅದನ್ನು ಅಧಿಕಾರದಲ್ಲಿರೋರು ಯಾರೋ ಅವರು ಗುರುತಿಸದೆ ಹೋದರೆ ನಿಜವಾಗ ಕೂಡ ಒಂದು ಅಪೂರ್ಣ ಆಗುತ್ತೆ. ಅದು DVG ಅವರು ಯಾವ ಪ್ರಶಸ್ತಿಗೂ ಅವರು ಲಾಬಿ ಮಾಡಲಿಲ್ಲ, ಅವ್ರು ಯಾವುದು ಬೇಕಾಗೂ ಇರಲಿಲ್ಲ, ಅದು ಬೇರೆ ವಿಷಯ. ಆತ್ಮತೃಪ್ತಿಗೋಸ್ಕರ ಬರೆದರು, ಜನಕ್ಕೆ ಬೇರೆಯವರಿಗೆ ಅನುಕೂಲ ಆಗಲಿ, ಅವರು ಆಧ್ಯಾತ್ಮಿಕವಾಗಿ ಮತ್ತು ತಾತ್ವಿಕವಾಗಿ ಅವರ ಬೆಳೀಲಿ ಅಂತ ಒಂದು ಸದುದ್ದೇಶದಿಂದ ಅವ್ರು ಮಾಡಿದ್ರೆ ಹೊರತು ಇಡೀ ಜೀವನ ಅವರು ವ್ಯವಸ್ಥೆ ವಿರುದ್ಧ ಹೋರಾಡ್ಕೊಂಡು ಬಂದವರೇ ಆದ್ದರಿಂದ ಅವ್ರಿಗೆ ಇದು ನಷ್ಟ ಅಲ್ಲ, ಬಟ್ ನಮಗೆ ಇದು ದೊಡ್ಡ ನಷ್ಟ. ನಾವು ಅವ್ರಿಗೆ ಮಾಡಿರೋ ಅನ್ಯಾಯ ಅಂತ ಸ್ವಲ್ಪ ಆಸಕ್ತಿ ವಹಿಸಿ ಈಗಲಾದರೂ ಕೂಡ DVG ಅವರು ಕರ್ನಾಟಕ ಶುಡ್ ಟ್ರೈ ಟು ರೀಡಿಸ್ಕವರ್ ಎ ಗ್ರೇಟ್ ಜೀನಿಯಸ್ ಲೈಕ್ DVG. ಆ ರೀತಿ ನಮ್ಮ ಕೆಲವು ಚೆನ್ನಾಗಿ ಹೇಳಿದರು ಪಾವಡ ಪ್ರಕಾಶ್ ರಾಯರು. ಬರೀ ಮಂಕುತಿಮ್ಮನ ಕಗ್ಗ ಮೇಲೆ ಮಾತ್ರ ಒಂದು 100 ಉಪನ್ಯಾಸಗಳ ಒಂದು ಮಾಲೆನ ಅಂದ್ಕೋಬೇಕು ಅಂತ. ಖಂಡಿತವಾಗಿ ಅದು ತುಂಬ ಸೂಕ್ತವಾದ ಸಲಹೆ. ಆ ಒಂದು ಕೆಲಸನ ತಾವು ಮಾಡೋಕ್ಕೆ ತುಂಬ ದೊಡ್ಡದಾಗತ್ತೇನೋ ಗೊತ್ತಿಲ್ಲ. ನಾನು SR ರಾಮಸ್ವಾಮಿಗಳ ಹತ್ರ ಮಾತಾಡ್ತೀನಿ, ಬಟ್ GIP ಆದರೂ ಅದನ್ನು ಗೋಖಲೆ ಇನ್ಸ್ಟಿಟ್ಯೂಟಲ್ಲಾದರೂ ಆ ಕೆಲಸ ನಡೀಲಿ ಅಂತ ಹಾರೈಸಿ, ನನಗೆ ಇಷ್ಟು ಪ್ರೀತಿಯಿಂದ ಈ ಒಂದು ಆಪರ್ಚುನಿಟಿನ ಭಾಳ ಪ್ರೀತಿಯಿಂದ ಮತ್ತು ಗೌರವದಿಂದ ಅಪಾತ್ರದಾನ ಮಾಡೋದು ನಿಮಗೆ ನಾನು ವಂದನೆಗಳನ್ನ ಸಲ್ಲಿಸಿ ಕೃತಜ್ಞತೆಗಳನ್ನ ಸಲ್ಲಿಸಿ. I thank the chief guest, Mr. Subba, to have spoken few words. Now, before the vote of thanks, I request now Mr. Raja to speak a few words about late D. Sheshgi Rao, who has translated this Kagga into English. Over to Mr. Dr. C.K.N. Raja. ವೇದಿಕೆಯ ಮೇಲಿರುವ ಗಣ್ಯರೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವಕ ನಮನಗಳು. ಸಭೆಯಲ್ಲಿರುವ ಸಮಸ್ತ ಶ್ರೋತೃಗಳಿಗೂ ಕೂಡ ನನ್ನ ಗೌರವಪೂರ್ವಕ ನಮನಗಳು. ಮಂಕುತಿಮ್ಮನ ಕಗ್ಗವನ್ನು ಆಂಗ್ಲ ಭಾಷೆಗೆ ತಂದಿರತಕ್ಕಂಥ ದಿವಂಗತ ಡಿ ಶೇಷಗಿರಿರಾಯರು ನನ್ನ ಮಾವನವರು. ಈಗ ಮಾವ ಅಳಿಯ ಅಂತಕ್ಕಂಥ ಸಂಬಂಧವನ್ನು ಬಿಟ್ಟು ಒಂದು ವಾಸ್ತವಿಕ ದೃಷ್ಟಿಕೋನದಿಂದ ಒಂದು ಚಿಕ್ಕ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥಾಮಸ್ ಗ್ರೇ ಬರೆದಿರ್ತಕ್ಕಂಥ ಎಲಿಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚಾರ್ಡ್ ಅನ್ನೋದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಫುಲ್ ಮೆನಿ ಎ ಜಮ್ ಆಫ್ ಪ್ಯೂರೆಸ್ಟ್ ರೇ ಸೆರೀನ್ ದಿ ಡಾರ್ಕ್ ಅನ್ಫ್ಯಾಥಮ್ಡ್ ಕೇವ್ಸ್ ಆಫ್ ದಿ ಓಷನ್ ಬೇರ್. ಫುಲ್ ಮೆನಿ ಎ ಫ್ಲವರ್ ಈಸ್ ಬಾರ್ನ್ ಟು ಬ್ಲಶ್ ಅಂಡ್ ಸೀನ್ ಟು ವೇಸ್ಟ್ ಇಟ್ಸ್ ಸ್ವೀಟ್ನೆಸ್ ಓವರ್ ದಿ ಡೆಸರ್ಟ್ ಏರ್ ಅಂತ. ಈ ಪಂಗಡಕ್ಕೆ ಶೇಷಗಿರಿರಾಯರು ಸೇರ್ತಾರೆ. ಅವರ ಜೀವಮಾನ ಕಾಲದಲ್ಲಿ ಅವರನ್ನು ಗುರುತಿಸಲಿಲ್ಲ, ಬರಬೇಕಾದ ಪ್ರಶಸ್ತಿಗಳು ಅವ್ರಿಗೆ ಬರಲಿಲ್ಲ, ಅವರ ಜೀವನದ ಪರಿಚಯವೇ ಬಹಳ ಜನಗಳಿಗಾಗಲಿಲ್ಲ. ಅವರೊಬ್ಬ ಕರ್ಮಯೋಗಿ. ಲೇಖನಿಯನ್ನು ಹಿಡಿದು ಬರವಣಿಗೆ ಮಾಡ್ತಾ ಇದ್ದ ರೀತಿ ಅಂತಂತಂದರೆ ಯಾವುದಕ್ಕೂ ಅಲ್ಲ. ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಪ್ರಕಾಶ್ ರಾವ್ರವರು, ಪಾವಗಡ ಪ್ರಕಾಶ್ ರಾವ್ರವರು ಏನು ಮಾತಾಡಿದ್ರು ಅದರ ಬಗ್ಗೆ ನಮಗಾಗಲಿ ನಮ್ಮ ಕುಟುಂಬದ ವರ್ಗದವ್ರಿಗಾಗಲಿ ಎಳ್ಳಷ್ಟು ಅಸಮಾಧಾನವಿಲ್ಲ. ಯಾಕೆ ಅಂತಂದರೆ ಕೃತಿಕಾರ ಕೃತಿಯನ್ನು ಒಂದು ಅನುವಾದವನ್ನು ಮಾಡಿ ಮುಂದೆ ಇಟ್ಟುಬಿಟ್ಟ ಮೇಲೆ ಅನುವಾದಕನಿಗೂ ಅನುವಾದಿತ ಕೃತಿಗೂ ಸಂಬಂಧವಿಲ್ಲ. ಅನುವಾದಿತ ಕೃತಿ ಸಾರ್ವಜನಿಕ ಟೀಕೆಗೆ ಬಂದುಬಿಡುತ್ತದೆ. ಅಲ್ಲಿ ಪ್ರಶಂಸನಾತ್ಮಕ ಟೀಕೆ ಇರಬಹುದು, ರಚನಾತ್ಮಕ ಟೀಕೆ ಇರಬಹುದು, ಯಾವ ರೀತಿಯಾದಂಥ ಟೀಕೆ ಬೇಕಾರಾಗಿರ್ಬೋದು. ನಾವು ಯಾವಾಗಲೂ ಕೂಡ ಪ್ರಶಂಸನಾತ್ಮಕ ಟೀಕೆಗಿಂತ ರಚನಾತ್ಮಕವಾಗಿ ಬರುತ್ತಲ್ಲ ಟೀಕೆ, ಅದನ್ನು ನಾನು ಸ್ವಾಗತಿಸ್ತೀನಿ. ಒಂದೇ ಒಂದು ಅಂಶ ಇಲ್ಲಿ ಹೇಳ್ತೀನಿ. ಪಾವಗಡ ಪ್ರಕಾಶ್ ರಾಯರು ಮೊದಲನೇ ಪ್ರಾರಂಭಿಕವನ್ನು ತಗೊಂಡು ಒಂದು ಮಾತನ್ನು ಹೇಳುವಾಗ ಆ ಮೂಲ ಕೃತಿಯಲ್ಲಿ ಬರ್ತಕ್ಕಂಥ ಸೊಗಡು, ಸೊಬಗು, ಸವಿ
ಇಲ್ಲಿ ನಾವು ಕಾಣೋಲ್ಲ, ಆಂಗ್ಲ ಭಾಷೆಯಲ್ಲಿ ಭಾಷಾಂತರದಲ್ಲಿ ನಾವು ಇದನ್ನು ಕಾಣೋಲ್ಲ ಅನ್ನೋದು ಒಂದು ಮಾತನ್ನು ಹೇಳಿದ್ರು. ನಿಜ ನಿಜ ಅದು. ನಮ್ಮ ಮಾವನವರ ಆಂಗ್ಲ ಭಾಷಾ ಪ್ರಯೋಗ ಇದೆಯಲ್ಲ ಬಹಳ ಕಠಿಣವಾದದ್ದು. ಒಂದು ನಿಮಿಷ ನಿಮಗೆ ಹೇಳಬೇಕಾದ್ರೆ, ನನ್ನ ಮಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಓದ್ತಾ ಇದ್ದಾಗ ನನ್ನ 2ನೇ ಮಗ, ಇರಲಿ ತಾತಂಗೊಂದು ಬುದ್ಧಿ ಕಲಿಸ್ತೀನಿ ಅಂತ, ಶೇಷಗಿರಾಯರಿಗೊಂದು ಬುದ್ಧಿ ಕಲಿಸ್ತೀನಿ ಅಂತ ಒಂದು ಡಿಕ್ಷನರಿನ ಕೈಲಿಟ್ಕೊಂಡ್ಬಿಟ್ಟು ಯಾರೂ ಕೇಳಿರಬಾರ್ದು ಅಂಥ ಪದಗಳನ್ನು ಸೇರಿಸ್ಕೊಂಡು ಅವ್ರಿಗೊಂದು ಪೋಸ್ಟ್ ಕಾರ್ಡ್ ಬರೆದ್ಬಿಟ್ಟ. ಅವ್ರಿಗೆ ನೇರವಾಗಿ ಅರ್ಥವೇ ಆಗಬಾರ್ದು, ಡಿಕ್ಷನರಿ ಇಟ್ಕೊಂಡು ಓದಿ ಅರ್ಥ ಮಾಡ್ಕೋಬೇಕು ತಾತ ಅಂತ. ನಾನು ಆಮೇಲೆ ಬೆಂಗಳೂರಿಗೆ ಹೋಗಿದ್ದೆ, ಇವನು ಕಾಗದ ಬರೆದಿದ್ದ ವಿಷಯ ನನಗೆ ಗೊತ್ತಿಲ್ಲ. ನಮ್ಮ ಮಾವನವ್ರು ನನಗೆ ಹೇಳಿದ್ರು, ಆಫ್ಟರ್ ಆಲ್ ಹೀ ಈಸ್ ಮೈ ಬ್ಲಡ್, ಆಫ್ಟರ್ ಆಲ್ ಐ ಸಿ ಎ ಲಿಟಲ್ DS ರಾವ್ ಇನ್ ಹಿಮ್ ಅಂದರು. ಲಿಟ್ಲೆ ಲುಕ್ ಎಟ್ ದಟ್ ಫೆಲೋ, ಐ ಆಮ್ ಆ್ಯಕ್ಚುಲಿ ಸರ್ಚಿಂಗ್ ಫಾರ್ ಎ ಡಿಕ್ಷನರಿ ಟು ಮೇಕ್ ಔಟ್ ವಾಟ್ ಹಿ ಹ್ಯಾಸ್ ರಿಟನ್. ಪ್ರಾಬಬಲಿ ಹಿಸ್ ಕ್ರಿಟಿಸಿಸಮ್ ಈಸ್ ದಟ್ ಐ ರೈಟ್ ಲೈಕ್ ದಟ್ ಅಂದರು. ಈ ಮಾತನ್ನು ನಮ್ಮ ಮಾವನವರು ಒಂದು ಸಲ ಹೇಳಿದ್ದೆ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಇದನ್ನು ಹೇಳಿದಾಗ. ಒಂದು ವಿಷಯವನ್ನು ಇಲ್ಲಿ ನಿಮಗೆಲ್ಲರಿಗೂ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಮೂಲದ ಸೊಬಗು ಅನುವಾದಿತ ಕೃತಿಯಲ್ಲಿ ಖಂಡಿತ ಬರೋಕ್ಕೆ ಸಾಧ್ಯವಿಲ್ಲ. ರವೀಂದ್ರನಾಥ್ ಠಾಕೂರರು ಬಂಗಾಳಿ ಭಾಷೆಯಲ್ಲಿ ಬರೆದಂಥ ಗೀತಾಂಜಲಿ ಯೇಟ್ಸ್ನ ಭಾಷಾಂತರದಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ. ಯಾವುದೇ ಅನುವಾದಿತ ಕೃತಿ ಒನ್ ಸ್ಟೆಪ್ ಡೌನ್ ಕಂಪೇರ್ ಟು ದಿ ಒರಿಜಿನಲ್ ಸೋರ್ಸ್ ಬುಕ್ ಅದು ಇದ್ದೇ ಇರುತ್ತೆ, ಅದು ಬರೋದಕ್ಕಾಗೋದಿಲ್ಲ. ಈಗ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಒಳ್ಳೆಯ ಹೊಟ್ಟೆ ಹಸಿದಿರೋ ಟೈಮು ನಾನು ಹೇಳ್ತಾ ಇರೋದು, ಬಿಸಿ ಬಿಸಿಯಾದ ಹದವಾದ ಮೆಂತ್ಯದ ದೋಸೆ, ಒಳ್ಳೆ ಮರಳಾದ ಘಮ್ಮಂತಕ್ಕಂಥ ಬೆಣ್ಣೆ ಕಾಸಿದ ತುಪ್ಪ, ಹದವಾಗಿ ಮಾಡಿದಂಥ ಕಾಯಿ ಚಟ್ನಿ, ಅದನ್ನು ತಿಂತಾ ಇದ್ದರೆ ಅನ್ನೋದನ್ನು ನೋಡೋಣ ಇಂಗ್ಲೀಷಲ್ಲಿ ಹೇಳಿ. ಮತ್ತೆ ಯಾರ ನೀವು ಯಾರು ಇಂಗ್ಲೀಷ್ನಲ್ಲಿ ಹೇಳಿ ಕುಲಗೆಟ್ಟು ಹೋಗ್ಬಿಟ್ಟು ಮೆಂತ್ಯದ ದೋಸೆ ತಿನ್ನೋಲ್ಲ ಒಬ್ಬರು. ಮೂಲ ಕೃತಿಗೂ ಅನುವಾದಿತ ಕೃತಿಗೂ ಇರೋ ವ್ಯತ್ಯಾಸವೇ ಅದು. ಆದರೆ ಒಂದು ಮಾತು, ನಮ್ಮ ಮಾವನವ್ರ ಬಗ್ಗೆ ನನಗೆ ಕಾಲದ ಮಿತಿಯ ಅರಿವಿದೆ, ನನಗೆ 1-2 ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೆ. ಲೇಖನಿ ಯೋಗಿ ಅಂತಂತಂದರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಲೈಬ್ರರಿನಲ್ಲಿ ಇಂಥ ಒಬ್ಬ ಓದುಗನ್ನು ನಾವು ನೋಡಲಿಲ್ಲ ಅಂತ ಲೈಬ್ರರಿಯನ್ನು ಹೇಳಿದರು. 86ನೇ ವಯಸ್ಸಿನಲ್ಲೂ ಕೂಡ ಆ ಅಧ್ಯಯನಶೀಲತೆ ಇದೆಯಲ್ಲ, ಬಹಳ ಶ್ರೇಷ್ಠ ಮಟ್ಟದ ಅಧ್ಯಯನಶೀಲತೆ. ಓದ್ತಾ ಇದ್ದದ್ದು ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲ ಥರಲ್ಲೂ ಕೂಡ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಅವರ ಕೈ ಹಾಕಿದ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ತೊಗೊಂಡು ಬರವಣಿಗೆಯನ್ನು ಮಾಡ್ತಾಯಿದ್ರು. ಈ ಕೃತಿಯ ಬಗ್ಗೆ ಬಂದಾಗ, ಮಂಕುತಿಮ್ಮನ ಕಗ್ಗವನ್ನು ಅವರು ತಂದಾಗ, ರ್ಯಾಂಬ್ಲಿಂಗ್ಸ್ ಆಫ್ ತಿಮ್ಮ ದಿ ಡಲ್ ಅಂದಾಗ ನನಗೆ ಅವರಿಗೆ ಒಂದು ವಾಗ್ವಾದ ನಡೀತು. ಈ ಮಂಕುತಿಮ್ಮನ ಕಗ್ಗ ಅಂತಕ್ಕಂಥ ಶೀರ್ಷಿಕೆಗೆ ಈ ಆಂಗ್ಲ ಭಾಷಾ ಇದೆಯಲ್ಲ, ರ್ಯಾಂಬ್ಲಿಂಗ್ಸ್ ಆಫ್ ತಿಮ್ಮ ದಿ ಡಲ್ ಹೊಂದಿಲ್ಲ ಅಂತ ಇದು ಹೊಂದಿಲ್ಲ ಅಂತ ನಾನು ಪ್ರಾರಂಭ ಮಾಡಿದೆ. ಈ ರ್ಯಾಂಬ್ಲಿಂಗ್ಸ್, ಹಾಗಾದರೆ ಆಲ್ಟರ್ನೇಟಿವ್ ಏನು ಹೇಳಿ ಅಂತಂದರು. ಹೇಳಿ ಅಂದರು. ನಾನು ಮೆತ್ತಗೆ ಕಳಚ್ಕೊಂಡೆ, ಮೈಸೂರಿಗೆ ಹೋಗಿ ಬರೀತೀನಿ ನಿಮಗೆ ಅಂದೆ. ನೀವಂತೂ ಮೈಸೂರಿಗೆ ಹೋಗಿ ಬರೀಲಿಲ್ಲ, ಸೊ ರ್ಯಾಂಬ್ಲಿಂಗ್ಸ್ ರಿಮೈನ್ ಅಂದರು. ರ್ಯಾಂಬ್ಲಿಂಗ್ಸ್ ರಿಮೈನ್ ಅಂತ ಹೇಳಿದ್ರು. ನನಗೆ ಸಿಕ್ಕಲಿಲ್ಲ, ನನಗೆ ಬೇರೆ ಪದ ಅದಕ್ಕೆ ಸಿಕ್ಕಲಿಲ್ಲ. ಇದೆಲ್ಲ ಬರೆದಾದಮೇಲೆ ಹೋದಾಗ DVG ಅವರ ಹತ್ರ ಇದನ್ನು ತೊಗೊಂಡು ಹೋದಾಗ, ಈ ಪ್ರತಿಯನ್ನು ತೊಗೊಂಡು ಹೋದಾಗ, ಮೊದಲ ಭೇಟಿಯಲ್ಲಿ ನಾನು ಅವ್ರ ಜೊತೆ ಇದ್ದೆ, ನಮ್ಮ ಮಾವನವ್ರ ಜೊತೆ ಹೋಗಿದ್ದೆ DVG ಅವ್ರನ್ನ ನೋಡೋಕ್ಕೆ ಹೋದಾಗ. ಫಸ್ಟ್ DVG ಅವ್ರು ಹೇಳಿದ್ದು, ಅಲ್ಲ ಶೇಷಗಿರಿ, ಭಾಳ ಆತ್ಮೀಯವಾಗಿ ಗೊತ್ತಿತ್ತು ಒಬ್ರಿಗೊಬ್ಬರಿಗೆ, ಶೇಷಗಿರಿ ಕೇಳಿ ನೀನು ಕೀಟಶಾಸ್ತ್ರಜ್ಞ, ಅದು ಏನು ಬೇಕೋ ಅದನ್ನೆಲ್ಲ ಬರೀದೇನೆ, ನೀನು ಯಾಕೋ ಇದಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗ್ತಿ? ಅಳಿಯನೆದುರಿಗೆ ಮಾವನವ್ರಿಗೆ ಹೀಗಂದ್ರೆ ಏನಾಗಬೇಡ. ನಮ್ಮ ಮಾವನವ್ರಿಗೂ ಒಂದು ಸ್ವಲ್ಪ ಕಸಿವಿ ಸೇಫ್ಟಿ, ಇವನ್ಯಾಕೆ ನಾ ಕರ್ಕೊಂಬಂದೆ ಜೊತೆಯಲ್ಲಿ, ನಾವು ಒಬ್ಬನೇ ಬರಬೇಕಾಗಿತ್ತು ಅಂತ. ಆದ್ರೂ
ಸುಮ್ಮನೆ ಇದ್ದರು. ಆಮೇಲೆ ಒಂದು ಅವರಿಬ್ಬರ ನಡುವೆ ನಡೆದು ಹೇಳ್ತೀನಿ ನಿಮಗೆ. ಅದು ಸರಿಯೇ, ತಾವು ಹೇಳಿದ್ದು ನಿಜವೇ, ಅದು ನಾನು ಇದಕ್ಕೆಲ್ಲ ಕೈ ಹಾಕಬಾರ್ದು. ಆದರೂ ಏನೋ ಒಂದು ಕಿರು ಪ್ರಯತ್ನ ಅಂತ ಮಾಡಿದ್ದೀನಿ. ತಮಗೆ ಓದೋಕ್ಕೂ ಸಾಕಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇದನ್ನೆಲ್ಲ ತೊಗೊಂಡು ಓದಿ ಇನ್ನಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ. ಆದರೂ ನೋಡು, ನಿಂಗೊಂದು ಮಾತು ಹೇಳ್ತೀನಿ. ಅವರ ಹೆಸರನ್ನ ಹೇಳೋಕ್ಕಿಲ್ಲ ಇಷ್ಟಪಡೋಲ್ಲ. ಖ್ಯಾತ ಆಂಗ್ಲ ಪ್ರಾಧ್ಯಾಪಕರೊಬ್ಬರಿಗೆ ಇದನ್ನು ನಾನು ಹೇಳಿದ್ದೀನಿ. ಇದನ್ನು ಅವರು ಅದನ್ನೆಲ್ಲ ಮಾಡ್ಕೋತಾರೆ. ನೀನು ಇದಕ್ಕೆಲ್ಲ ಕೈ ಹಾಕ್ಬೇಡ ನೀನು ಅಂದರು. ಇರಲಿ, ಇದು ನಿಮ್ಮ ಹತ್ರ ಇರಲಿ, ಇದನ್ನು ನೀವು ನೋಡಿ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಅಲ್ಲಿಂದ ಹೊರಬಂದು ಬಸ್ ಹತ್ಕೊಂಡು ಮಲ್ಲೇಶ್ವರ ಕೊಟ್ಟೋದು. ಇದಾದ ಒಂದು 10-15 ದಿನಕ್ಕೆ ಕಾಗದ ಬಂತು. ನಾನು ಇದ್ದೆ ಆಗ, ಮಲ್ಲೇಶ್ವರದಲ್ಲಿದ್ದೆ ನಾನು. ನೋಡಿ DVG ಇಂದ ಬಂದಿದ್ದೆ ಕಾಗದ ಅಂದರು. ನೀನು ಬಂದು ನನ್ನ ನೋಡು ಅಂತ. ಸರಿ, ನಾನು ಹೋದವು. ಅಲ್ಲಿ ಒಂದು 5-6 ಜನದ ಹೆಸರೆಲ್ಲ ಹೇಳ್ಬಿಟ್ಟು ಅವರ ಇಂಗ್ಲೀಷ್ ಭಾಷಾ ಜ್ಞಾನಕ್ಕೆ ಎಷ್ಟು ಮುಂಡ ಮೋಚಿತು. ಚೆನ್ನಾಗಿ ಮಾಡಿದ್ದಿ ಕಣ ನೀನು, ಚೆನ್ನಾಗಿ ಮಾಡಿದ್ದಿ ಕಣ. ಎಷ್ಟಾಗಲಿ ನೀನು ಅಯ್ಯಶಾಸ್ತ್ರಗಳ ಮೊಮ್ಮಗ ಅಲ್ವೇನ ನೀನು? ನಿನ್ನಲ್ಲಿದೆ, ನಿನ್ನೆಲ್ಲ ಪ್ರತಿಭೆ ಇದೆ, ಚೆನ್ನಾಗಿ ಮಾಡಿದ್ದಿ ಅಂತರು ಹೇಳಿ ಆಶೀರ್ವದಿಸಿ ನಮ್ಮ ಅವನವ್ರಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಈಗ ನಾನು ನನ್ನ ಮಾತೇನು ಹೇಳ್ತಾ ಇದ್ದೀನಿ ಅಂತಂದರೆ, ಪಾವಗಡರಾಯರು ಮಾಡಿದಂಥ ಟೀಕೆಯಲ್ಲಿ ಎಳ್ಳಷ್ಟು ದೋಷವಿಲ್ಲ. ಅದನ್ನು ನಾನು ಪುನರುಚ್ಚರಿಸ್ತಾ ಇದ್ದೀನಿ. ನಮಗೆ ಯಾರಿಗೂ ಅದರಿಂದ ಎಳ್ಳಷ್ಟು ಕೂಡ ಬೇಸರವಾಗಿಲ್ಲ. ಬರಲಿ, ಟೀಕೆಗಳು ಬರ್ತಾ ಇರಬೇಕು. ಶೇಷಗಿರಿರಾಯರು ಮೂಲಕೃತಿ ಮಂಕುತಿಮ್ಮನ ಕಗ್ಗವನ್ನು ಆಂಗ್ಲ ಭಾಷೆಗೆ ತರೋದಕ್ಕೆ ಮಾಡಿರೋದು ಮೊದಲ ಪ್ರಯತ್ನ. ನಡೀಲಿ, ನೂರಾರು ಈಗ ಭಗವದ್ಗೀತೆಯ ಮೇಲೆ ತ್ರಿಮತಾಚಾರ್ಯರೆಲ್ಲರೂ ಕೂಡ ಟೀಕಾ ಭಾಷೆಗಳನ್ನು ಬರೆದಿಲ್ವ? ಬರೀಲಿ, ನಿರಂತರವಾಗಿ ಇನ್ನು ಮುಂದೆ 100 ಜನ ಭಗವದ್ಗೀತೆ ಮೇಲೆ ಬರೀತಾರೆ. ಬರೀಲಿ, ನಡ್ಕೊಂಬರಲಿ. ಶೇಷಗಿರಿರಾಯರಿಗಿಂತ ಉತ್ತಮವಾದಂಥ ಭಾಷಾಂತರವನ್ನು ಬರಲಿ. ಇದು ಮೊದಲ ಪ್ರಯತ್ನ. ಅವರ ಆ ಪ್ರಯತ್ನದಲ್ಲಿ ಪೀಠಿಕಾ ಭಾಗದಲ್ಲಾಗಲಿ ಎಲ್ಲೇ ಆಗಲಿ, ದಿಸ್ ಎ ಪರ್ಫೆಕ್ಟ್ ಎಫರ್ಟ್. ಇದಕ್ಕಿಂತ ಇನ್ಯಾವುದೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಈಸ್ ದಿ ಅಲ್ಟಿಮೇಟ್ ಅನ್ನೋ ಮಾತನ್ನು ಅವರು ಎಲ್ಲೂ ಆಡಿಲ್ಲ. ಆ ಭಾವನೆಯೂ ಅವ್ರಿಗಿರಲಿಲ್ಲ. ಎಲ್ಲಕ್ಕಿಂತ ನಿಮಗೆ ಮುಖ್ಯವಾಗಿ ಹೇಳಬೇಕಾದ್ರೆ ಒಂದು ಮಹಾನ್ ಕೃತಿಯನ್ನು ನಾನು ಮಾಡಿದ್ದೀನಿ ಅಂತಕ್ಕಂಥ ಅಹಂಭಾವವು ಅವರಲ್ಲಿರಲಿಲ್ಲ. ತಂಪಾಡಕ್ಕೆ ತಾವು ಅದು ಮುಗಿದ ಇಟ್ಕೇನೆ ಇನ್ನೊಂದು ಬುಕ್ ರೈಟಿಂಗ್ ಅಂತ ಇಟ್ಕೊಂಡು ಕರ್ಮಯೋಗಿ ಥರ ಕೆಲಸದಲ್ಲಿ ತೊಡಗಿಬಿಡೋರು. ಆ ಪುಸ್ತಕದ ಬಗ್ಗೆ ಏನು ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಆ ಪ್ರಯತ್ನವನ್ನು ಮಾಡ್ತಾಯಿದ್ರು. ನನಗೇನು ಅಂತಂತಂದರೆ, ನಾವು ಭಾರತೀಯ ವಿದ್ಯಾಭವನದಲ್ಲಿ ಒಂದು ಸ್ಲೋಗನ್ನಲ್ಲಿ ಇಟ್ಕೊಂಡಿದ್ದಾರೆ. ಆನೋ ಭದ್ರಾತು ಕರ್ತವೋ ಎಂತೂ ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ಹಾಗೇನೇ ಲೆಟ್ ಆಲ್ ಟೈಪ್ಸ್ ಆಫ್ ಕ್ರಿಟಿಸಿಸಮ್ ಬರಬೇಕು, ತುಂಬ ಟೀಕೆಗಳು ಬರಬೇಕು. ಅಂಬೇಡ್ಕರ್ ಒಂದು ಸಲ ಸಂವಿಧಾನ ರಚನಾ ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಆನರಬಲ್ ಚೇರ್ಮನ್, ದೋಸ್ ಹೂ ಕ್ರಿಟಿಸೈಸ್ ಅವರ್ ಕಾನ್ಸ್ಟಿಟ್ಯೂಷನ್ ನಾವು ಗಿವ್ ಮೋರ್ ಟೈಮ್ ಟು ಅವರ್ ಕ್ರಿಟಿಕ್ಸ್ ದ್ಯಾನ್ ಟು ಅವರ್ ಸೈಕೋಫ್ಯಾಂಟ್ಸ್ ಅನ್ನೋ ಮಾತು ಹೇಳ್ತಾರೆ. ನಮ್ಮನ್ನು ರಚನಾತ್ಮಕವಾಗಿ ಟೀಕಿಸ್ತಾರಲ್ಲ, ಅವರಿಗೆ ಹೆಚ್ಚು ಅವಕಾಶವನ್ನು ಕೊಡಿ, ನಮ್ಮನ್ನು ಹೊಗಳೋರಿಗೆ ಕಡಿಮೆ ಅವಕಾಶವನ್ನು ಕೊಡಿ ಅಂತ ರಾಜೇಂದ್ರ ಪ್ರಸಾದರು ಒಂದು ಮಾತು ಹೇಳ್ತಾರೆ. ಆ ಮಾತುಗಳು ನನಗಿಲ್ಲಿ ನೆನಪು ಬರುತ್ತೆ. ನನಗೆ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನೆನಪಾಗಿ ಬರುತ್ತೆ. ಬರಲಿ ಟೀಕೆಗಳು, ಇನ್ನೂ ಬರಬೇಕು. ಎಲ್ಲ ಟೀಕೆಗಳಿಗೂ ಸ್ವಾಗತ. ಹೀಗೆ ಟೀಕೆಗಳು ಬಂದರೆ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರ ಸಮೃದ್ಧವಾಗಿ ಬೆಳೆಯೋದು. ಇಲ್ಲಿ ನಾನೇನಾದರೂ ಕೂಡ ಅಪ್ರಸ್ತುತವಾದಂಥ ಮಾತುಗಳನ್ನು ಆಡಿದ್ದರೆ ಕ್ಷಮೆ ಇರಲಿ. ನನ್ನ ಮೂಲ ಉದ್ದೇಶ ಏನಿತ್ತು ಅಂತಂದರೆ, ಮೂಲ ಭಾಷಾಂತರ ಅನುವಾದ ಕೃತಿಯನ್ನು ಬರೆದವರು, ಅವರ ಮನೋಭಾವ, ಅವರು ಮತ್ತು DVG ಅವರ ನಡುವೆ ನಡೆದಂಥ ಸಂಭಾಷಣೆ, ಇದಕ್ಕೆ ನಾನೊಬ್ಬ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರಿಂದ ನನ್ನ 4 ಅನಿಸಿಕೆಗಳನ್ನು ಹೇಳೋದಕ್ಕೆಲ್ಲ ಅವಕಾಶ ಕೊಟ್ಟಂಥ ವ್ಯವಸ್ಥಾಪಕರಿಗೆ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ಮಾತನ್ನು ಮುಗಿಸುವ ಮುನ್ನ ಅಧ್ಯಕ್ಷರಿಗೆ ವಂದಿಸಿ, ಸಭಾಸದರಿಗೆಲ್ಲರಿಗೂ ಕೂಡ ನನ್ನ ವಂದನೆಯನ್ನು ಸಲ್ಲಿಸಿ ವಿರಮಿಸ್ತೀನಿ. ನಮಸ್ಕಾರ. ಶೇಷಗಿರಿರಾಯರ ಬಗ್ಗೆ ಮಾತನಾಡಿದ ಡಾಕ್ಟರ್ CK ರಾಜರವರಿಗೆ ಬಹಳ ವಂದನೆಗಳು. ಐ ಥಿಂಕ್ ಇಟ್ ವಾಸ್ ರಿಕ್ವೈರ್ಡ್ ಆಲ್ಸೋ, ಬಟ್ ಇಟ್ ವಾಸ್
ನಾಟ್ ಪ್ಲ್ಯಾನ್ಡ್, ಇಟ್ ಕೇಮ್ ಜಸ್ಟ್ ಸಡನ್ಲಿ. ಅವ್ರು ಹೇಳಿದ್ರು ಮಾತಾಡಬೇಕು ಅಂತ, ಅದರಿಂದ ಒಂದು ಅವಕಾಶ ಸಿಕ್ತು. ನಮಗೂ ಒಂದು ಗೊತ್ತಾಯಿತು DVG ಅವರು ಶೇಷಗಿರಿ ರಾಯರ ಬಗ್ಗೆ ಏನು ಮಾತಾಯಿತು ಏನು ಅಂತ. DVG ಅವರೇ ಹೇಳಿದ್ದಾರೆ, ಈ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಈಸ್ ದ ಬೆಸ್ಟ್ ಟ್ರಾನ್ಸ್ಲೇಷನ್ ದಟ್ ಐ ಹ್ಯಾವ್ ರೆಡ್ ಅಂತ ಹೇಳ್ಬಿಟ್ಟು DVG ಅವರೇ ತಮ್ಮ ಇದರಲ್ಲಿ ಹೇಳಿದ್ದಾರೆ. ಅಫ್ಕೋರ್ಸ್ ಅದಾದಮೇಲೆ ಬಂದ ಪುಸ್ತಕಗಳು ನಾನು ಓದಿರೋ ವಿಮರ್ಶೆ ಪ್ರಕಾರ ಅಷ್ಟು ಸಮಂಜಸವಿಲ್ಲ ಅಂತಿದೆ. ಅದಲ್ಲದೆ ಈಗ ನಮ್ಮ ಕನ್ನಡದವರಿಗೆ, ಹೊರದೇಶದಲ್ಲಿರುವ ಕನ್ನಡದವರಿಗೆ, ಕನ್ನಡ ಓದೋಕ್ಕೆ ಬರದೇ ಇರುವವರಿಗೆ, ಯಾಕೆಂದರೆ ಅವ್ರಿಗೆ ಕನ್ನಡ ಓದೋಕ್ಕೆ ಬರಲ್ಲ, ಆದರೆ ಈಗ ಅಲ್ಲಿಗೆ ಹೋದ ಮೇಲೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಜಾಸ್ತಿ ಬರುತ್ತೆ. ಅವ್ರಿಗೆ ಕಗ್ಗದ ಬಗ್ಗೆ ಬಂದು ಕಗ್ಗ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಕಗ್ಗ ಓದೋಕ್ಕೆ ಆಗೋದಿಲ್ಲ ಅಂತ ಅವರ ಒಂದು ಅತ್ಯಗತ್ಯವಿತ್ತು. ಆದ್ದರಿಂದ ಈ ಇಂಗ್ಲೀಷ್ ಪುಸ್ತಕನ ಈಗ ಹೊರತಂದಿದ್ದೀವಿ, ಸೊ ದಟ್ ಜನಗಳಿಗೆ ಕಗ್ಗ ಏನು, DVG ಅವರ ಇದೇನು ಅಂತ ಗೊತ್ತಾಗಲಿ ಅಂತಬಿಟ್ಟು. ಯಾಕೆಂದರೆ ಇವಾಗ ಈಗಿನ ಇದರಲ್ಲಿ ಕನ್ನಡದ ಈಗಿನ ಕಾಲದ ಭಗವದ್ಗೀತೆ ಅಂತ ಭಾಳ ಜನಗಳು ಅವರವ್ರ ಲೆಕ್ಚರ್ಸ್ನಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಸರ್ವಜ್ಞನ ಪದಕ್ಕೂ ಕಂಪೇರ್ ಮಾಡ್ತಾರೆ. ಇದರಲ್ಲಿ ಏನೂ ಅನುಮಾನವೇ ಇಲ್ಲ, ಅಂಥ ಒಳ್ಳೆಯ ಪುಸ್ತಕ. ಇಂಗ್ಲೀಷ್ನವರು ಇದನ್ನು ಓದಿ ಅರ್ಥ ಮಾಡಿಕೊಳ್ಳಿ ಅನ್ನೋ ಒಂದು ಇದರಿಂದ ಪುಸ್ತಕ ತಂದಿದೆ ಇದು. ಈ ದಿನದ ವೋಟ್ ಆಫ್ ಥ್ಯಾಂಕ್ಸ್ ಮಾಡಿ ನಾನು ಮುಗಿಸ್ತೀನಿ. ಸೊಗಸಾಗಿ ಉಪನ್ಯಾಸ ಮಾಡಿದ, ಇಲ್ಲಿಲ್ಲ ಅವರು, ಶ್ರೀ ಪಾವಗಡ ಪ್ರಕಾಶ್ ರಾಯರಿಗೆ ನಮ್ಮ ಭಾಳ ಸನ್ಮಾನಗಳು. ಭಾಳ ಚೆನ್ನಾಗೇ ಮಾತಾಡಿದ್ರು. ಐ ಥಿಂಕ್ ಕನ್ನಡದಲ್ಲಿ ಮಾತನಾಡೋದಕ್ಕೆ ಅವರು ಹೇಳ್ತೀನಿ ಅಂತ ಹೇಳಿದಾಗ ನಾನು ಸ್ವಲ್ಪ ಒಂದು ಸೆಕೆಂಡ್ ಅನುಮಾನ ಪಟ್ಟೆ, ಏನಪ್ಪ ಜನಗಳು ಇಂಗ್ಲೀಷ್ ಪುಸ್ತಕದ ಕನ್ನಡದ ಮೇಲೆ ಹೆಂಗೆ ವಿಮರ್ಶೆ ಮಾಡ್ತಾರೆ ಅಂತಬಿಟ್ಟು. ಆಮೇಲೆ ಮಾಡಿದ್ದು ಒಳ್ಳೆಯದೇ ಆಯಿತು ಅನಿಸುತ್ತೆ. ಭಾಳ ಸೊಗಸಾಗಿ ಮಾಡಿದ್ರು, ಅವರಿಗೆ ಭಾಳ ಅಭಿವಂದನೆಗಳು. ಅದಾದ ನಂತರ ಶ್ರೀನಿವಾಸ್ ಅವರಿಗೆ ಭಾಳ ಕಡಿಮೆ ಸಮಯದಲ್ಲಿ ಅವರು ಪುಸ್ತಕ ಅವ್ರಿಗೆ ಸಿಕ್ಕಿದ್ದೇ ಬುಧವಾರ ಸಿಕ್ಕಿದೆ. ಸೊ ಈಗ ವಿಮರ್ಶೆ ಮಾಡಿದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹಿಮ್ ಫಾರ್ ರಿವ್ಯೂಯಿಂಗ್ ದಟ್ ಬುಕ್. ಥ್ಯಾಂಕ್ ಯು ಮಿಸ್ಟರ್ ಶ್ರೀನಿವಾಸ್. We thank the Secretary and the staff of Gokhale Institute of Public Affairs to have made these premises available to us for the function. ಯಾಕೆಂದರೆ DVG ಅವ್ರದ್ದು ಯಾವುದೇ ಆಗಲಿ DVGಯ ಸಭಾಂಗಣದಲ್ಲೇ ಆಗಬೇಕು ಅಂತ ನಮ್ಮ ಉದ್ದೇಶ ಇತ್ತು, ಬೇರೆ ಕಡೆ ಮಾಡ್ಬೋದಾಗಿತ್ತು. ಆದರೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಗೋಖಲೆ ಇನ್ಸ್ಟಿಟ್ಯೂಟ್ನವರ ಎಲ್ಲರಿಗೂ ಬಹಳ ಅಭಿವಂದನೆಗಳು. ಥ್ಯಾಂಕ್ಸ್ ನೇಹಾ ಫಾರ್ ದಿ ಇನ್ವೊಕೇಶನ್. ಭಾಳ